Praise the Lord. Praise the Lord. Praise the Lord. Hallelujah. 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 Thank you, Jesus. ಕಳೆದ ಒಂದು ವಾರ ದೇವರು ನಮ್ಮೆಲ್ಲರನ್ನ ಅದ್ಭುತ ರೀತಿಯಾಗಿ ನಡೆಸಿದ್ದಾರೆ. ನಾವೆಲ್ಲವನ್ನ ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಎಲ್ಲ ಕೇಡು ಗಂಡಾಂತಗಳಿಂದ ತಪ್ಪಿಸಿ ನಮ್ಮನ್ನು ಸಂರಕ್ಷಿಸಿದ ದೇವರ ಆತನಾಗಿದ್ದಾನೆ. ತಿರುಗಾವರ್ತಿ ಆತನ ಆಲೆಗೆ ಬಂದು ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಲಿಕ್ಕೆ ಆತನು ಕೊಟ್ಟಂತ ಕೃಪೆಯನ್ನು ನೆನೆಸಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಕೀರ್ತನೆ 3 ಹೇಳ್ತದೆ, ನೀನೇ ನನ್ನ ಗೌರವವನ್ನು ಕಾಪಾಡುವ ದೇವರು, ನೀನೇ ನನ್ನ ತಲೆಯನ್ನ ಎತ್ತುವಂತೆ ಮಾಡುವ ದೇವರು ಎಂಬುದಾಗಿ. ಇವತ್ತು ಒಂದು ವೇಳೆ ದೇವರು ನಮ್ಮನ್ನ ಕಾಯದಿದ್ದರೆ ಏನಾಗ್ತಿತ್ತು ನಮ್ಮ ಶತ್ರುಗಳು ನಮ್ಮನ್ನು ಸೀಳಿ ಹಾಕ್ತಿದ್ರು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ನಮ್ಮಲ್ಲಿಲ್ಲದಿದ್ದರೆ ನಮ್ಮ ಗತಿಯನ್ನು ಏನು ಹೇಳಲಿ ಎಂಬುದಾಗಿ. ಆಮೇಲೆ ಇವತ್ತು ನಮ್ಮ ದೇವರು ನಮ್ಮ ತಲೆಯನ್ನ ಎತ್ತುವಂತೆ ಮಾಡುವ ದೇವರಾಗಿದ್ದಾರೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದೇವರು ನಿಮ್ಮ ತಲೆಯನ್ನ ಎತ್ತುತ್ತಾನೆ ಎಂಬುದಾಗಿ. ಪಕ್ಕದಲ್ಲಿ ಕೈ ಕೊಟ್ಟು ನಂಬಿಕೆಯಿಂದ ದೇವರು ನಿಮ್ಮ ತಲೆಯನ್ನ ಎತ್ತುತ್ತಾನೆ. ನಮ್ಮ ದೇವರು ನಮ್ಮ ತಲೆಯನ್ನು ಎತ್ತುವ ದೇವರಾಗಿದ್ದಾನೆ. ನಮಗೆ ಆಧಾರ ಯಾರಾಗಿದ್ದಾನೆ? ದೇವರು ಮಾತ್ರವೇ ಆಧಾರವಾಗಿದ್ದಾರೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಮಗೆ ದೇವರು ವೈರಿಗಳ ಮುಂದೆ ಔತಣವನ್ನ ಸಿದ್ಧ ಮಾಡಿ ನಮ್ಮ ತಲೆಯನ್ನ ತೈಲದಿಂದ ಅಭಿಷೇಕ ಮಾಡಿ ನಮ್ಮ ತಲೆಯನ್ನ ಎತ್ತುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ದೇವರ ವಾಕ್ಯದಲ್ಲಿ ಇನ್ನೊಂದು ವರ್ಡ್ ನೋಡ್ತೇವೆ, ಬಾಲ್ ಪೆರಾಜಿಮ್ ಎಂಬುದಾಗಿ. ಬಾಲ್ ಪೆರಾಜಿಮ್ ಅಂದ್ರೆ ಎಂತ? ತಡೆಗಳನ್ನ ಒಡೆಯುವ ದೇವರು ಬಾಲ್ ಪೆರಾಜಿಮ್ ಅಂದ್ರೆ ಲಾರ್ಡ್ ಆಫ್ ಬ್ರೇಕ್ ಥ್ರೂಸ್. ಸೊ ನಿಮ್ಮ ಪಕ್ಕದಲ್ಲಿ ಕೈಗೊಂಡು ಹೇಳ್ರಿ, ಆರಾಧನೆ ಮುಗಿಯುವುದರೊಳಗೆ ಎಲ್ಲ ತಡೆಗಳು ಮುರಿದು ಹೋಗ್ತದೆ ಎಂಬುದಾಗಿ. ಎಲ್ಲ ತಡೆಗಳು ಮುರಿದು ಹೋಗ್ತದೆ ಎಂಬುದಾಗಿ.
ಇವತ್ತು ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ. ಆತನು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ, ಪ್ರತಿಯೊಂದು ಕಾರ್ಯಗಳನ್ನು ನೆನೆಸಿ, ಪ್ರತಿಯೊಂದು ಆಶೀರ್ವಾದಗಳನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ದೇವರಿಗೆ ಹೇಳೋಣ, ದೇವರೇ ಇವತ್ತು ನಾನು ನನ್ನ ತಂಗಿದು ನನ್ನ ಭಾಗ್ಯಪ್ಪ.
ಸತ್ಯವೇದ ಪುಸ್ತಕದಲ್ಲಿ ಕೀರ್ತನೆಗಳ ಪುಸ್ತಕ 62ನೇ ಕೀರ್ತನೆ, ಅದರಲ್ಲಿ 1 ಮತ್ತು 2ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಕೀರ್ತನೆಗಳ ಪುಸ್ತಕ 62ನೇ ಕೀರ್ತನೆ 1 ಮತ್ತು 2ನೇ ವಾಕ್ಯ. Psalm number 62 verses 1 and 2. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲಿದರೂ ಬೀಳೇನೆ ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಅನೇಕ ಸಾರಿ ಕೇಳಿದ್ದೇವೆ, ಓದಿದ್ದೇವೆ. ಇವತ್ತು ನಾನು ನಂಬ್ತೇನೆ. ಈ ವಾಕ್ಯವನ್ನು ಆಧಾರವಾಗಿಕೊಂಡು ಸ್ವಲ್ಪ ಸಮಯ ನಿಮ್ಮ ಜೊತೆ ನಾನು ಮಾತನಾಡಲಿಕ್ಕೆ ಇಷ್ಟಪಡುತ್ತೇನೆ. ಈ ಒಂದು ಕೀರ್ತನೆ ಬರೆದ ವ್ಯಕ್ತಿ ಯಾರಂತ ಹೇಳಿ ನಮಗೆಲ್ಲರಿಗೂ ಗೊತ್ತು. ಯಾರು? ದಾವೀದ. ಈ ದಾವೀದನು ಯಾವಾಗಲೂ ದೇವರಲ್ಲಿ ಆಶ್ರಯ ಇಟ್ಟ ವ್ಯಕ್ತಿಯಾಗಿದ್ದ. ಇವತ್ತು ಎಷ್ಟು ಜನ ದೇವರಲ್ಲಿ ಆಶ್ರಯ ಇಟ್ಟಿದ್ದೀರಿ? ಖಂಡಿತವಾಗಿ ನಾನು ನೀವು ದೇವರಲ್ಲಿ ಆಶ್ರಯ ಇಡುವುದಾದ್ರೆ ನಿಮ್ಮನ್ನು ಕದಲಕ್ಕೆ ದೇವರು ಬಿಡುವುದಿಲ್ಲ. ಆಮೇಲೆ ಹಲ್ಲೆಲೂಯಾ. ದಾವೀದನ ಭರವಸೆ ಅದು ದೇವರಾಗಿತ್ತು. ಇವತ್ತು ನಮ್ಮ ಭರವಸೆ ಯಾರ ಮೇಲೆ ಇಡಬೇಕು? ದೇವರ ಮೇಲೆ ಇಡಬೇಕು. ಇವತ್ತು ನಾವು ಅನೇಕ ಸಾರಿ ನಾವು ಮನುಷ್ಯರ ಮೇಲೆ ಭರವಸೆ ಬಿಡ್ತೇವೆ. ಅದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮನುಷ್ಯರ ಸಹಾಯ ಮಾಡಲಿಕ್ಕೆ ಶಕ್ತನು ಅಲ್ಲ ಅಂತ ಸತ್ಯವೇದ ಹೇಳ್ತದೆ. ಮನುಷ್ಯರ ಮೇಲೆ ಯಾರು ಭರವಸೆ ಅವನೇನಾಗಿದ್ದಾನಂತೆ? ಶಾಪಗ್ರಸ್ತನೇ ಎಂಬುದಾಗಿ ವಾಕ್ಯ ಹೇಳ್ತದೆ. ನೋಡಿ, ದಾವೀದನ ಮನಸ್ಸು ಯಾರಲ್ಲಿ ನಂಬಿಕೆ ಇಟ್ಟಿತ್ತು? ದೇವರಲ್ಲಿ ನಂಬಿಕೆ ಇಟ್ಟಿತ್ತು. ಇವತ್ತು ನಮ್ಮ ಮನಸ್ಸು ಯಾರಲ್ಲಿ ನಂಬಿಕೆ ಇಡಬೇಕು? ದೇವರ ಮೇಲೆ ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ಅವನು ಕೀರ್ತನೆಯಲ್ಲಿ ಬರೀತಾರೆ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ ಎಂಬುದಾಗಿ. ರಕ್ಷಣೆ ಅಂತ ಹೇಳಿದ್ರೆ ಏನು? ಭದ್ರತೆ, ಸೆಕ್ಯೂರಿಟಿ. ಇವತ್ತು ಎಷ್ಟು ಜನ ಹೇಳ್ತೀನಿ, ನನ್ನ ಸೆಕ್ಯೂರಿಟಿ ದೇವರೇ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಿಮಗೆ ಭದ್ರತೆ ಅದು ಮೂಡಣದಿಂದ ಬರುವುದಿಲ್ಲ, ಪಡುವಣದಿಂದ ಬರುವುದಿಲ್ಲ. ನಮಗೆ ಭದ್ರತೆ ದೇವರಿಂದ ಮಾತ್ರ ಬರುತ್ತದೆ. ಅಲ್ಲಿ ಲೋಕ ಇವತ್ತು ನಾವು ನೋಡುತ್ತೇವೆ, ದೊಡ್ಡ ದೊಡ್ಡ VIP-ಗಳು, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು ಅವರಿಗೋಸ್ಕರ ಏನ್ ಮಾಡ್ತಾರೆ? ಭದ್ರತೆಯನ್ನು ಇಡ್ತಾರೆ. ಆದ್ರೆ ಅವರ ಪ್ರಾಣವನ್ನು ಅವರಿಗೆ ಉಳಿಸ್ಲಿಕ್ಕೆ ಆಗುವುದಿಲ್ಲ. ಒಂದು ಸಮಯದಲ್ಲಿ ಅದು ನಮಗೆ ಕೈ ಬಿಟ್ಟು ಹೋಗ್ತದೆ, ಮಿಸ್ ಆಗ್ತದೆ. ಆದ್ರೆ ದೇವರ ಭದ್ರತೆ ಯಾವಾಗಲೂ ನಮ್ಮನ್ನು ರಕ್ಷಿಸುವಂತದ್ದಾಗಿದೆ. ಎಷ್ಟು ಜನ ನಂಬ್ತೀರಿ? ಆಮೇಲೆ ಹಲ್ಲೆಲೂಯಾ. ಇವತ್ತು ನಿಮಗೆ ಬೇಕಾದದ್ದು ಭದ್ರತೆ, ಅದು ಕರ್ತನಾದ ಯೇಸು ಕ್ರಿಸ್ತನಿಂದ ಮಾತ್ರ ನಿಮಗೆ ಅದನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನಂತ ಹೇಳಿದ್ರೆ, ನಮ್ಮ ಫೋಕಸ್ ಯಾರ ಮೇಲೆ ಇಡಬೇಕು? ದೇವರ ಮೇಲೆ ಇಡಬೇಕು. ದಾವೀದ ಎಂತದೇ ಪರಿಸ್ಥಿತಿ ಬರಲಿ, ಅವರ ಜೀವಿತದಲ್ಲಿ ಎಂತದೇ ಪ್ರಾಬ್ಲಮ್ ಬರಲಿ, ಅವ್ರು ಮಾಡಿದ ಒಳ್ಳೆ ಕಾರ್ಯ ಯಾವುದು? ಅವ್ರು ಯಾವಾಗಲೂ ದೇವರ ಬಳಿಗೆ ಹೋಗ್ತಾ ಇದ್ದಾರೆ. ಇವತ್ತು ಎಷ್ಟು ಜನ ದೇವರ ಬಳಿಗೆ ಬಂದಿದ್ದೀರಿ? ಖಂಡಿತವಾಗಿ ನಾನು ನಂಬ್ತೇನೆ, ನೀವು ಹಾಗೆ ಹೋಗುವುದಿಲ್ಲ. ದೇವರು ನಿಮಗೆ ಇದಕ್ಕೆ ಉತ್ತರವನ್ನು ಕೊಟ್ಟು ನಿಮ್ಮನ್ನು ಕಳಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಯಾವಾಗ ನಮ್ಮ ಕಾಲಿಗೆ ದೀಪವಾಗಿದೆ, ದಾರಿಗೆ ಬೆಳಕಾಗಿದೆ ಎಂಬುದಾಗಿ ಸತ್ಯವಿದೆ ಇರ್ತದೆ. ಹಾಗಾದ್ರೆ ಈ ವಾಕ್ಯದ ಪ್ರಕಾರ ನಾವು ನಡೆಯುವಾಗ, ಈ ವಾಕ್ಯವನ್ನು ನಂಬುವಾಗ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು ತರುವವನಾಗಿದ್ದಾನೆ. ಹಲ್ಲೆಲೂಯಾ. ಕೀರ್ತನೆ 20ನೇ ಕೀರ್ತನೆ 7ನೇ ವಾಕ್ಯ ನೀವು ಗಮನಿಸುವುದಾದ್ರೆ, 20ನೇ ಕೀರ್ತನೆ 7ನೇ ವಾಕ್ಯದಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರ ಬಲದಲ್ಲಿ ನಾವು ಹೆಚ್ಚಳ ಪಡುತ್ತೇವೆ. ಅವರು ಬಿದ್ದು ಹೋಗುತ್ತಾರೆ, ನಾವಾದರೂ ಎದ್ದು ಬರುತ್ತೇವೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಾಗೆ ಇವತ್ತು ನಮ್ಮ ಭರವಸೆ ಯಾರಲ್ಲಿ ಅಂತ ಹೇಳಿದ್ರೆ, ನಮ್ಮ ದೇವರ ಮೇಲೆ ಇರಬೇಕು. ನಮ್ಮ ಫೋಕಸ್ ಯಾರ ಮೇಲೆ ಇಡಬೇಕು? ನಮ್ಮ ದೇವರ ಮೇಲೆ ಇಡಬೇಕು. ನೋಡಿ ಪ್ರಿಯ, ಇವತ್ತು ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ನಂಬಬೇಕಾದದ್ದು ದೇವರನ್ನು ಮಾತ್ರವಾಗಿದೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ದಾವೀದನು ಹೇಳುವ ವಿಷಯ ಏನಂತ ಹೇಳಿದ್ರೆ, ನನ್ನ ರಕ್ಷಣೆಯು ಆತನಿಂದಲೇ ಬರುತ್ತದೆ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ರಕ್ಷಣೆ ಅಂತ ಹೇಳಿದ್ರೆ ಅದು ನಮಗೆ ಪ್ರೊಟೆಕ್ಷನ್ ಆಗಿದೆ. ಹೌದಾ? ಪ್ರೇಸರ್ ಸತ್ಯವೇದದಲ್ಲಿ ನಾವು ನೋಡುವುದಾದ್ರೆ, ಬರಬೇಕಾದ ರಕ್ಷಣೆ ಯೇಸು ಕ್ರಿಸ್ತನಿಂದ ಹೊರತು ಬೇರೆ ಯಾರಿಂದ ಬರುವುದಿಲ್ಲ ಅಂತ ಸತ್ಯವೇದ ಹೇಳ್ತಾರೆ. ಹಾಗಾದ್ರೆ ಇವತ್ತು ನಿಮ್ಮ ರಕ್ಷಣೆ ಯಾರಿಂದ ಬರ್ತದೆ? ಎಷ್ಟು ಜನ ನಂಬ್ತಾರೆ? ಕೈ ಎತ್ತಿ ದೇವರಿಗೆ ಸ್ತೋತ್ರ. ಅಲ್ಲಿ ಯಾವುದೇ ಸಮಸ್ಯೆಯಲ್ಲಿ ಇರುವುದಾದ್ರೆ, ಯಾವುದೇ ಹೋರಾಟದಲ್ಲಿ ಇರುವುದಾದ್ರೆ, ಅದರ ಮಧ್ಯೆ ರಕ್ಷಣೆ ಅದು ನಮ್ಮ ದೇವರಿಂದಲೇ ಬರುವಂತದ್ದಾಗಿದೆ. ಅಲ್ಲಿ ರಕ್ಷಣೆ ಕೊಡ್ಲಿಕ್ಕೆ ದೇವರಿಂದ ಮಾತ್ರ ಸಾಧ್ಯ. ಇವತ್ತು ನಾವು ನಮ್ಮ ಅನೇಕ ಸಾಕ್ಷಿಗಳನ್ನು ನಾವು ಇಲ್ಲಿ ನೋಡಿದ್ವಿ. ಸಾಕ್ಷಿಗಳು ಯಾಕೆ ಅಂತ ಹೇಳಿದ್ರೆ, ನಿಮಗೆ ದೇವರು ರಕ್ಷಿಸಿದ್ದಾನೆ, ದೇವರು ನಿಮಗೆ ಭದ್ರವಾದ ಬುರುಜಾಗಿ ನಿಂತಿದ್ದಾನೆ. ಹಲ್ಲೆಲೂಯಾ. ಅವನು ಹೇಳ್ತಾರೆ ನೋಡಿ, ಏನಂತ ಹೇಳಿದ್ರೆ, ಮುದ್ರ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ ಅವನು ಹೇಳುವುದೇನೆ ಅಂತ ಹೇಳಿದ್ರೆ, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲಿದರೆ ಏನ್ ಮಾಡುವುದಿಲ್ಲ, ಬಿಡುವುದೇ ಇಲ್ಲ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾವು ಬಿದ್ರು ಸಹ ಎತ್ತುವ ಒಬ್ಬ ದೇವರಿದ್ದಾರೆ. ಹಲ್ಲೆಲೂಯಾ. ಹೌದಾ? ಕೆಲವು ಸಲ ನಾವು ಲೋಕವನ್ನು ನೋಡಿ ಭಯ ಪಡ್ತೇವೆ, ಆದ್ರೆ ಭಯಪಟ್ಟ ಸಮಯದಲ್ಲಿ ದೇವರನ್ನು ಆಶ್ರಯಿಸುವಾಗ ದೇವರು ರಕ್ಷಿಸ್ತಾರೆ.
ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರು ಯಾವುದೇ ಪರಿಸ್ಥಿತಿಯಿಂದ ಹೊರಗೆ ತರಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ಭರವಸೆ ಯಾರಲ್ಲಿ ಇರಬೇಕು? ದೇವರ ಮೇಲೆ ಮಾತ್ರ ಇರಬೇಕು. 118 9ನೇ ವಾಕ್ಯ ಏನು ಹೇಳ್ತದೆ ಓದಿ ನೋಡ್ರಿ. 118 9ನೇ ವಾಕ್ಯ. ನೋಡಿ, ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನಲ್ಲಿ ಆಶ್ರಯಿಸುವುದು ಉತ್ತಮ ಎಂಬುದಾಗಿ ವಾಕ್ಯ ಇರ್ತದೆ. ಹಾಗಾದ್ರೆ ನಾವು ಯಾರಲ್ಲಿ ಆಶ್ರಯ ಇಡಬೇಕು? ನಮ್ಮ ದೇವರ ಮೇಲೆ ಆಶ್ರಯ ಇಡಬೇಕು. ಅಲ್ಲಿ ನಮ್ಮ ದೇವರು ಏನಂತ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ. ಎಷ್ಟು ಜನ ಹೇಳ್ತಾರೆ ಇವತ್ತು ನನ್ನ ದೇವರು ಇಕ್ಕಟ್ಟಿನಲ್ಲಿ ವಿಶೇಷವಾದ ಸಹಾಯಕನಾಗಿದ್ದಾನೆ, ನನ್ನ ದೇವರು ನನಗೋಸ್ಕರ ಅದ್ಭುತಗಳನ್ನು ಮಾಡುತ್ತಾನೆ ಎಂಬುದಾಗಿ ಎಷ್ಟು ಜನ ಇವತ್ತು ನಂಬ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ನೋಡಿ, ಅವರು ಮುಂದಿನ ವಾಕ್ಯದಲ್ಲಿ 3ನೇ ವಾಕ್ಯದಲ್ಲಿ ಹೋಗುವಾಗ ಅವರೊಂದು ಮಾತು ಹೇಳ್ತಾರೆ ಗೊತ್ತುಂಟ? ನೀವೆಲ್ಲರೂ ಒಬ್ಬ ಪುರುಷನ ಮೇಲೆ ಬಿದ್ದು ಅವನು ಬಾಗಿದ ಗೋಡೆಯು ಕುಸಿದ ಪ್ರಕಾರ ಎಂಬಂತೆ ಅವನನ್ನು ಹೊಡೆದು ಕೆಡವಬೇಕೆಂದಿರುವುದು ಇನ್ನೆಷ್ಟರವರೆಗೆ ಅವನನ್ನು ಉನ್ನತ ಸ್ಥಾನದಿಂದ ದೊಬ್ಬುವುದೇ ಅವರ ಆಲೋಚನೆ. ನಂತರ ವಾಕ್ಯ ಹೇಳ್ತದೆ, ಸುಳ್ಳಾಡುವುದು ಅವರಿಗೆ ಅತಿ ಸಂತೋಷ, ಬಾಯಿಂದ ಹರಸಿ ಮನಸ್ಸಿನಿಂದ ಶ್ರಮಿಸ್ತಾರೆ ಎಂಬುದಾಗಿ ಅಲ್ಲಿ ಒಂದು ಹೇಳ್ತಾ ಇದ್ದಾರೆ. ಈ ವಾಕ್ಯ ಓದುವಾಗ ನಿಮಗೆ ಒಂದು ವಿಷಯ ಗೊತ್ತಾಗ್ತದೆ, ಇದು ದಾವೀದನ ಜೀವಿತ ನಡೆದ ಘಟನೆಯನ್ನು ಅವರು ಹೇಳ್ತಾ ಇದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಈ ರೀತಿಯಾಗಿ ನಡೆದಿದ್ದರೆ ದೇವರಿಗೆ ಸ್ತೋತ್ರ ಏನ್ರಿ, ದೇವರ ಅದರಿಂದ ಹೊರಗೆ ತರುವವನಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ ಏನು ಗೊತ್ತುಂಟಾ? ನೀವೆಲ್ಲರೂ ಒಬ್ಬ ಪುರುಷನ ಮೇಲೆ ಬಿದ್ದು ಅವರು ಬಾಗಿದ ಗೋಡೆಯು ಕುಸಿದ ಪ್ರಕಾರ ಎಂಬಂತೆ ಅವರನ್ನು ಹೊಡೆದು ಕೆಡವಬೇಕೆಂದಿರುವುದು ಇನ್ನೆಷ್ಟರವರೆಗೆ. ಈ ಕೀರ್ತನೆ ನಾವು ಬರೆಯುವಾಗ ಅವನು ಯಾರ ಬಗ್ಗೆ ಬರೀತಿದ್ದಾರೆ ಗೊತ್ತಿಲ್ಲ. ಈ ವಾಕ್ಯ ಯಾರ ಬಗ್ಗೆ ಹೇಳ್ತಾರೆ ಗೊತ್ತಿಲ್ಲ? ಅವನ ಮಗನ ಬಗ್ಗೆ ಹೇಳ್ತಾ ಇದ್ದಾರೆ. ಅವನ ಮಗ ಯಾರು? ಅಬ್ಷಲೋಮ. ಹೌದಲ್ಲ, ಅಬ್ಷಲೋಮ. ಇವ ಏನ್ ಮಾಡ್ತಾನೆ? ತಂದೆಯ ವಿರುದ್ಧ ನಿಂತ. ಅವನ ಮಂತ್ರಿ ಐತಬೇಲ ಅವನ ಯಾರ ವಿರುದ್ಧ ನಿಂತ? ದಾವೀದನ ವಿರುದ್ಧ ನಿಂತ. ನೋಡಿ, ಇವತ್ತು ನಾನು ಹೇಳ್ತೇನೆ, ಲೋಕದವರಿಗೆಲ್ಲ ಎದುರು ನಿಂತರೆ ನಿಮಗೆ ಏನು ಪ್ರಾಬ್ಲಮ್ ಬರುವುದಿಲ್ಲ. ನಿಮ್ಮವರೇ ನಿಮಗೆ ವಿರುದ್ಧವಾಗಿ ನಿಲ್ಲುವಾಗ ಏನಾಗ್ತದೆ? ಆಗಲೇ ಸಮಸ್ಯೆ ಬರ್ತದೆ. ಹೌದಾ? ಇಲ್ಲಿ ನೋಡಿ, ತನ್ನ ಸ್ವಂತ ಮಗ ಅಬ್ಷಲೋಮ ಏನ್ ಮಾಡ್ತಾರೆ ಗೊತ್ತಿಲ್ಲ? ತಂದೆ ವಿರುದ್ಧ ಪಿತೂರಿ ಮಾಡ್ತಾನೆ. ಏನ್ ಪಿತೂರಿ ಅಂತ ಹೇಳಿದ್ರೆ, ತಾನು ರಾಜ ಆಗ್ಬೇಕು, ತಂದೆಯ ರಾಜನ ಪಟ್ಟದಿಂದ ಏನ್ ಮಾಡ್ಬೇಕು? ಕೆಳಗೆ ಬಿಡಿಸ್ಬೇಕು. ನೋಡಿ, ಶತ್ರು ಯಾವ ರೀತಿಯಲ್ಲಿ ಹೊಡಿತಾನೆ ನೋಡಿ. ನಾನು ಹೇಳಿಕ್ಕೆ ಇಷ್ಟಪಡೋದು, ಶತ್ರುವಿನ ಪ್ಲಾನ್ ಇವತ್ತು ನಾವು ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಈ ದಾವೀದ ಯಾವಾಗ ಸಹ ಬಿಸಿ, ತನ್ನ ಮಗನ ಮೇಲೆ ನಂಬಿಕೆ, ಅವನಿಗೆ ತನ್ನ ಮಗನ ಮೇಲೆ ವಿಶ್ವಾಸ. ಆದ್ರೆ ಈ ಒಂದು ಅಬ್ಷಲೋಮ ಏನ್ ಮಾಡ್ತಿದ್ದ ಗೊತ್ತಿಲ್ಲ, ಒಳಗೊಳಗೆ ಪ್ಲಾನ್ ಮಾಡ್ತಿದ್ದ, ತಾನು ರಾಜ ಆಗ್ಬೇಕು. ಅದಕ್ಕೋಸ್ಕರ ಯಾರು ಸಪೋರ್ಟ್ ಮಾಡ್ತಾರೆ? ಅವನ ಮಂತ್ರಿ ಸಪೋರ್ಟ್ ಮಾಡ್ತಾರೆ. ಯಾರಿಗೆ? ಅಬ್ಷಲೋಮಿಗೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ದಾವೀದನಿಗೆ ಯಾವುದು ಗೊತ್ತಿಲ್ಲ. ದಾವೀದನಿಗೆ ಕೆಳಗೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅರಸನಿಂದ ಕೆಳಗೆ ಬರಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಬ್ಷಲೋಮ ಅವರು ಪ್ಲಾನ್ ಮಾಡ್ತಾರೆ. ಏನು ಗೊತ್ತಿಲ್ಲ, ಈ ರಾಜನ ಅರಮನೆಯ ಹೊರಗೆ ನಿಂತು ಅಲ್ಲಿದ್ದ ಜನರೆಲ್ಲ ರಾಜನು ನೋಡ್ಲಿಕ್ಕೆ ಬರ್ತಾರಲ್ಲ, ಎಲ್ಲ ಅವರ ಸಮಸ್ಯೆಗಳನ್ನು ಹಿಡ್ಕೊಂಡು ಬರುವಾಗ ಈ ಅಬ್ಷಲೋಮ ಏನ್ ಮಾಡ್ತಾರೆ ಗೊತ್ತಿಲ್ಲ, ಆ ಅರಮನೆಯ ಹೊರಗೆ ಅವರನ್ನು ಮೀಟ್ ಆಗಿ ಹೇಳ್ತಾನೆ, ರಾಜ ತುಂಬಾ ಬಿಸಿ ಇದ್ದಾನೆ, ಅವರನ್ನು ನೀವು ಮೀಟ್ ಮಾಡ್ಲಿಕ್ಕೆ ಆಗುವುದಿಲ್ಲ, ನಿಮ್ಮ ಏನ್ ಪ್ರಾಬ್ಲಮ್ ನನಗೆ ಹೇಳಿ, ನಾನು ಅದನ್ನ ಏನ್ ಮಾಡ್ತೇನೆ, ಸಾಲ್ವ್ ಮಾಡ್ತೇನೆ ಅಂತ ಹೇಳಿ ಎಲ್ಲರ ಪ್ರಾಬ್ಲಮ್ ಇದು ಮಾಡಿದ. ಇವ ಸಾಲ್ವ್ ಮಾಡಿ ಕಳಿಸುವಾಗ ಅಲ್ಲಿದ್ದ ಜನರ ಮನಸ್ಸಿನಲ್ಲಿ ಏನ್ ಬಂತು ಗೊತ್ತಿಲ್ಲ, ದಾವೀದನಿಗಿಂತ ಯಾರಾಗಬಹುದು? ಅಬ್ಷಲೋಮ ಆಗ್ಬಹುದು ಅಂತ. ದಾವೀದನಿಗೆ ಯಾವುದು ಗೊತ್ತಿಲ್ಲ. ಅಲ್ಲಿ ಅಬ್ಷಲೋಮ ಕೊಲ್ತಾನೆಂಬ ವರ್ತಮಾನ ದಾವೀದನಿಗೆ ಗೊತ್ತಾದಾಗ ದಾವೀದ ಏನ್ ಮಾಡ್ತಾರೆ ಗೊತ್ತಿಲ್ಲ, ಆ ಸ್ಥಳವನ್ನು ಬಿಟ್ಟು ಓಡಿ ಹೋಗ್ತಾನೆ, ಮಗನಿಗೆ ಹೆದರಿ ಓಡ್ತಾನೆ. ಸತ್ಯವೇದ ಹೇಳ್ತದೆ, ಅವನು ಚಪ್ಪಲಾಗದೆ ಓಡಿದ. ನೋಡಿ, ಹಾಗಾದ್ರೆ ಒಂದು ಮಗನ ವಿರುದ್ಧ ನೋಡಿ ಯಾವ ರೀತಿಯಲ್ಲಿ ಅವರಿಗೆ ಒಂದು ಪ್ರಾಬ್ಲಮ್ ಬಂತು. ಹಲ್ಲೆಲೂಯಾ. ಹೀಗೆ ಓಡುವಾಗ ಅಬ್ಷಲೋಮ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಯಾರ ವಿರುದ್ಧ? ದಾವೀದನ ವಿರುದ್ಧ ಬರ್ತಾನೆ. ಆಗ ದಾವೀದ ಏನ್ ಮಾಡ್ತಾರೆ ಗೊತ್ತಿಲ್ಲ, ಅವನ ಸೈನ್ಯವನ್ನು 3 ವಿಭಾಗ ಮಾಡಿ ಒಬ್ಬೊಬ್ಬರ ಅಧಿಕಾರಕ್ಕೆ ಒಬ್ಬೊಬ್ಬರನ್ನು ಕೊಡ್ತಾನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಅವರಿಗೆ ಒಂದು ವಾರ್ನಿಂಗ್ ಕೊಡ್ತಾನೆ, ನೀನು ಬರಬೇಡ, ನೀನು ದೂರದಲ್ಲೇ ಇರು, ನಾವು ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತೇವೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋಗುವಾಗ ಇದೇ ಅಬ್ಷಲೋಮ ಏನ್ ಮಾಡ್ತಾರೆ ಗೊತ್ತಿಲ್ಲ, ಒಂದು ಹೆಸರ ಕತ್ತೆಯಲ್ಲಿ ಹಿಡ್ಕೊಂಡು ಅವನು ಬರ್ತಾ ಇರುವಾಗ, ಎಲ ಮರದ ವೃಕ್ಷದ ಹತ್ರ ಬರುವಾಗ ಅದರ ಒಂದು ಕೊಂಬೆ ಉಂಟಲ್ಲ, ಇವನ ಕುತ್ತಿಗೆಗೆ ತಾಗಿ ಏನಾಗ್ತದೆ, ಇವ ಆ ಮರದಲ್ಲಿ ನೇಲಿಕ್ಕೆ ಶುರು ಮಾಡ್ತಾನೆ. ಕೆಳಗಿದ್ದ ಹೆಸರುಗತ್ತೆ ಏನ್ ಮಾಡ್ತದೆ, ಅದು ಓಡಿ ಹೋಗ್ತದೆ. ಇವ ಎಲ್ಲಿದ್ದಾರೆ ಈಗ? ಅಬ್ಷಲೋಮ ಎಲ ಮರದ ಆ ವೃಕ್ಷದ ಮೇಲೆ
ಕೈಗೆ ತೆಗೆದವನನ್ನು ಕೊಲ್ತಾನೆ. ಹಲ್ಲೆಲೂಯ. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನೀವು ದೇವರ ಮಕ್ಕಳ ವಿರುದ್ಧವಾಗಿ, ನಿಮ್ಮ ವಿರುದ್ಧವಾಗಿ ಸೈತಾನ ಏನೇ ಮಾಡಿದ್ರು ಸಹ ದೇವರು ಸಹಿಸುವುದಿಲ್ಲ. ಹಲ್ಲೆಲೂಯ. ಅದನ್ನೇ ಇಲ್ಲಿ ಬರೆಯುವುದವನು ನೋಡಿ, ಅವರು ಏನ್ ಹೇಳ್ತಾರೆ, ನೀವೆಲ್ಲರೂ ಒಬ್ಬ ಪುರುಷನ ಮೇಲೆ ಬಿದ್ದು ಅವನು ಬಾಗಿಲು ಗೋಡೆ ಕುಸಿದ ಪ್ರಕಾರ ಮತ್ತೆ ಅವನನ್ನು ಹೊಡೆದು ಕೆಳಗೆ ಬಿಡುವುದು ಇನ್ನೆಷ್ಟರವರೆಗೆ ಅಂತಾರೆ. ಹಲ್ಲೆಲೂಯ. ಹಾಗಾದ್ರೆ ದಾವೀದನನ್ನು ಏನ್ ಮಾಡ್ಲಿಕ್ಕೆ ಆಗಲಿಲ್ಲ, ಅರಸತನದಿಂದ ಕೆಳಗೆ ಹಾಕ್ಲಿಕ್ಕೆ ಆಗಲಿಲ್ಲ. ಯಾಕೆ? ದಾವೀದನನ್ನು ದೇವರು ಅಭಿಷೇಕ ಮಾಡಿದ್ದಾನೆ. ಇವತ್ತು ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ, ದೇವರು ನಿಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ನೀವು ಯಾವಾಗ ದೇವರನ್ನು ಸ್ವೀಕಾರ ಮಾಡಿದ್ರು ಅಭಿಷೇಕ ನಿಮ್ಮ ಮೇಲೆ ಬಂದಿದೆ. ಎಷ್ಟು ಜನ ಅಭಿಷೇಕ ತರಿದ್ದೀರಿ? ಎಲ್ಲರೂ ಅಭಿಷೇಕ ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಭಿಷೇಕ ನಮ್ಮ ಮೇಲೆ ಇರುವುದರಿಂದ ನಾವು ಯಾವಾಗಲೂ ತಿಳಿದುಕೊಳ್ಬೇಕು, ಯಾರು ನಮ್ಮನ್ನು ಕೆಳಗೆ ಹಾಕಿದ್ರು ಸಹ ದೇವರು ನಮ್ಮ ಮೇಲೆ ಕೆತ್ತುತ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಈ ಮನುಷ್ಯ ನಿಮಗೆ ಕೆಳಗೆ ಹಾಕಬಹುದು, ಆದ್ರೆ ದೇವರು ನಿಮ್ಮನ್ನು ಮೇಲೆ ಕೆತ್ತುವ ದೇವರಾಗಿದ್ದಾನೆ. ನನ್ನ ದೇವರು ಎತ್ತುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ 3ನೇ ಕೀರ್ತನೆಯಲ್ಲಿ ಹೇಳುದು, ನೀನು ನನ್ನ ತಲೆಯನ್ನು ಎತ್ತುವವನು, ನನ್ನ ಗೌರವವನ್ನು ಕಾಪಾಡುವವನು ನೀನೇ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ಮನುಷ್ಯ ನಿನ್ನನ್ನು ಕೆಳಗೆ ಹಾಕಬಹುದು, ಚಿಂತೆ ಮಾಡಬೇಡ, ದೇವರು ನಿನ್ನನ್ನು ಮೇಲೆ ಕೆತ್ತುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ 5ನೇ ವಾಕ್ಯದಲ್ಲಿ ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆ ನೆರವೇರುವುದು ಆತನಿಂದಲೇ, ಆತನೇ ನನಗೆ ಶರಣನು ರಕ್ಷಕನು ದುರ್ಗವು, ನಾನು ಕದಲುವುದಿಲ್ಲ. ನೋಡಿ ಅಲ್ಲಿ ನೋಡಿ, ಅವರ ಎಕ್ಸ್ಪೆಕ್ಟೇಷನ್ ಯಾರಾಗಿದ್ದ? ದೇವರಾಗಿ. ಇವತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾರಾಗಿದ್ದಾರೆ? ದೇವರ ನನ್ನ ಎಕ್ಸ್ಪೆಕ್ಟೇಷನ್ ಆಗಿದ್ದಾರೆ. ನಮ್ಮ ನಿರೀಕ್ಷೆ ಯಾರ ಮೇಲೆ ಇಡಬೇಕು? ದೇವರ ಮೇಲೆ ಮಾತ್ರ ಇಡಬೇಕು. ಹಲ್ಲೆಲೂಯಾ. ಸಾಧಾರಣವಾಗಿ ನಾವು ಒಬ್ಬರನ್ನು ನಾವು ನಂಬಿರ್ತೇವೆ, ಹೌದಾ? ಪ್ರೈಸ್ ದಿ ಲಾರ್ಡ್. ಹೆಚ್ಚು ನಂಬ್ತೇವೆ. ಹಲ್ಲೆಲೂಯಾ. ಆಗ ಅವರು ಅದನ್ನು ಮಾಡದೆ ಹೋದರೆ ನೀವೇನು ಹೇಳ್ತೀರಿ? ಸಾಧಾರಣವಾಗಿ ನಾನು ಅವನಲ್ಲಿ ಅದನ್ನು ನಿರೀಕ್ಷೆ ಮಾಡಲಿಲ್ಲ, ಹೌದಾ? ನಾನು ಅವನಲ್ಲಿ ಎಕ್ಸ್ಪೆಕ್ಟೇಷನ್, ಅವರು ಹೀಗೆ ಮಾಡ್ತಾರೆ ಅಂತ ನಾನು ನೆನೆಸಲೇ ಇಲ್ಲ. ಯಾಕೆ ಹೇಳೋದು ನೀವು? ಯಾಕೆ ಹಾಗೆ ಹೇಳಲಿಕ್ಕೆ ಕಾರಣ? ನೀವು ಯಾರ ಮೇಲೆ ಭರವಸೆ ಬಿಟ್ಟಿದ್ದೀರಿ? ಮನುಷ್ಯರ ಮೇಲೆ ಭರವಸೆ ಬಿಟ್ಟಿದ್ದೀರಿ. ನಾನು ಹೇಳ್ತೇನೆ, ಮನುಷ್ಯರ ಮೇಲೆ ಭರವಸೆ ಬಿಡುವುದಕ್ಕಿಂತ ದೇವರ ಮೇಲೆ ಭರವಸೆ ಬಿಡುವುದು ಅಲ್ಲಿ ಕೆಲಸ. ನಾವು ಡಾಕ್ಟರ್ ಮೇಲೆ ಅದೇ ಅಧಿಕವಾಗಿ ವಿಶ್ವಾಸ ಬಿಡ್ತೇವೆ. ಡಾಕ್ಟರ್ಸ್ ಎಲ್ಲ ಅಷ್ಟೇ ಏನ್ ಮಾಡ್ತಾರೆ, ಅವಶ್ಯ ಕೈ ಬಿಡ್ತಾರೆ. ಬಿಡ್ತಾರಾ? ಖಂಡಿತ ಬಿಡ್ತಾರೆ ಅವರು. ಆದ್ರೆ ದೇವರ ಮೇಲೆ ಯಾರು ನಿರೀಕ್ಷೆ ಇಡ್ತಾರೆ ಅವರ ನಿರೀಕ್ಷೆ ನಿರರ್ಥಕವಾಗುವುದೇ ಇಲ್ಲ. ಆಮೇಲೆ ಅವರು ಅದೇ ಹೇಳುವುದು, ನನ್ನ ನಿರೀಕ್ಷೆ ನೆರವೇರುವುದು ಆತನಿಂದಲೇ. ಅಲ್ಲಿ ಇವತ್ತು ಎಷ್ಟು ಜನ ಇರ್ತೀವಿ, ನಿಮ್ಮ ನಿರೀಕ್ಷೆ ದೇವರಿಂದ ನೆರವೇರಲಿಕ್ಕೆ ಹೋಗ್ತಾರೆ. ಅಲ್ಲಿ ದೇವರು ಯಾವಾಗ ನಮ್ಮ ನೋಡುವ ದೇವರಾಗಿದ್ದಾನೆ. ಈಗ ಪ್ರಾಬ್ಲಮ್ ಬರೋದು ಯಾಕೆ ಗೊತ್ತಿಲ್ಲ, ನಾವು ಯಾರು ನೋಡ್ತೇವೆ ಅಂತ ದೇವರನ್ನು ನೋಡ್ತೇವೆ ಎಂಬುದಾಗಿ ಬರ್ತದೆ. ಇವತ್ತು ನಾನು ಹೇಳ್ತೇನೆ, ಇವತ್ತು ಅನೇಕರಲ್ಲಿ ಯಾರಾದ್ರೂ ಪ್ರಾಬ್ಲಮ್ ಅಲ್ಲಿ ಹೋಗಿರುವುದಾದ್ರೆ ದೇವರಾತ್ಮರು ಹೇಳ್ತಿದ್ದಾನೆ, ನೀವು ನೋಡ್ಬೇಕಾದದ್ದು ಯಾರನ್ನು? ಮನುಷ್ಯರನ್ನಲ್ಲ, ದೇವರನ್ನೇ. ಅದಕ್ಕೆ ಸತ್ಯವೇದ ಹೇಳ್ತದೆ, ಆತನ ಮುಖವನ್ನೇ ದೃಷ್ಟಿಸುವವರ ಮುಖವೇನಾಗ್ತದೆ? ಆತನನ್ನೇ ದೃಷ್ಟಿಸುವವರ ಮುಖವೇನಾಗ್ತದೆ? ಪ್ರಕಾಶಮಾನ ಹೊಂದುತ್ತದೆ. ಅಲ್ಲೆಲ್ಲೂ ಯಾಕಂದ್ರೆ ಇವತ್ತು ನಾವು ನೋಡ್ಬೇಕಾದದ್ದು ದೇವರನ್ನು, ಮನುಷ್ಯರನ್ನಲ್ಲ. ನಮ್ಮ ಭರವಸೆಗೆ ಆಧಾರ ಯಾರಾಗಿದ್ದಾರೆ? ನಮ್ಮ ದೇವರೇ ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ದಾವೀದ ಯಾವಾಗಲೂ ದೇವರಲ್ಲಿ ಇರುವ ಅವನಾಗಿದ್ದಾನೆ, ದೇವರನ್ನೇ ಆತುಕೊಂಡ ವ್ಯಕ್ತಿಯಾಗಿದ್ದ. ಹೆಚ್ಚು ಪ್ರಾಬ್ಲಮ್ ಬರುವುದು ಯಾರಿಗೆ? ದೇವರನ್ನು ಆತುಕೊಂಡವರಿಗೆ ಹೆಚ್ಚಾಗಿ ಪ್ರಾಬ್ಲಮ್ ಬರ್ತದೆ. ನೀವು ನೋಡಿ, 1 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 8ನೇ ವಾಕ್ಯವನ್ನು ಗಮನಿಸುವುದಾದ್ರೆ, ಅಲ್ಲಿ ದಾವೀದನ ಜೀವಿತದಲ್ಲಿ ಯಾವಾಗ ಪ್ರಾಬ್ಲಮ್ ಬಂತು ಗೊತ್ತಿಲ್ಲ? ಯಾರಾದ್ರೂ ಎಲ್ಲರೂ ಓದ್ಬೋದು. 1 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 8ನೇ ವಾಕ್ಯ. ಅಲ್ಲಿ ನಾವು ನೋಡುತ್ತೇವೆ, ದಾವೀದನನ್ನು ದೇವರು ಏನ್ ಮಾಡಿದ? ಅಭಿಷೇಕ ಮಾಡಿದ, ಹೌದಾ? ಮತ್ತೆ ಇಸ್ರಾಯೇಲನ್ನು ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನಾಗಿ ಮಾಡಿದನೆಂಬ ವರ್ತಮಾನವನ್ನು ಫಿಲಿಷ್ಟಿಯರಿಗೆ ಮುಟ್ಟಿದಾಗ ನೋಡಿ, ಅವರು ಅವನನ್ನು ಹಿಡಿಲಿಕ್ಕೆ ಹೊರಟರಂತೆ. ಇಲ್ಲಿ ನನ್ನ ಪ್ರಶ್ನೆ, ಈಗ ಯಾವಾಗ ಹಿಡಿದದ್ದು ದಾವೀದನನ್ನು? ಅರಸನಾದಾಗ, ಅಭಿಷೇಕ ಹೊಂದಿದಾಗ. ಹಾಗಾದ್ರೆ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಅಭಿಷೇಕ ಹೊಂದಿದ್ರೆ ಏನ್ ಮಾಡ್ತಾನೆ? ಶತ್ರುವಾದವನು ಏನ್ ಮಾಡ್ತಾನೆ? ನಿಮ್ಮನ್ನು ಹಿಡಿಲಿಕ್ಕೆ ಬರ್ತಾನೆ. ಹೌದಾ? ಯಾಕೆ ಹಿಡಿಲಿಕ್ಕೆ ಬರೋದು ಗೊತ್ತಿಲ್ಲ? ಒಂದೇ, ನಿಮ್ಮ ಮೇಲೆ ಏನುಂಟು? ಅಭಿಷೇಕ ಉಂಟು. ಇವತ್ತು ಎಲ್ಲದಕ್ಕೆ ಉತ್ತರ ದೇವರ ವಾಕ್ಯವಾಗಿ. ಹೌದಾ? ಶ್ರೇಯ ಆಸಕ್ತಿ ಹೇಳಿದ್ರು ಅಲ್ಲಿ, ಬೇರೆಯವ್ರಿಗೆ ಹೇಳಿದ್ರೆ ನನಗೇನು ಭಯ ಆಗ್ತಿರ್ಲಿಲ್ಲ,
ಬಿಲೀವರ್ಸ್ ನನ್ನ ಬಗ್ಗೆ ಹೇಳುವಾಗ ನನಗೆ ತುಂಬಾ ನೋವಾಯ್ತು. ಯಾಕೆ ಇದು ಬಂತಂತ, ಯಾಕೆ ಬಂತು ಗೊತ್ತಿಲ್ಲ. ಅಲ್ಲಿ ಅವಳ ಮೇಲೆ ಒಂದು ಅಭಿಷೇಕ ದೇವರು ಇಟ್ಟಿದ್ದಾರೆ. ಇವತ್ತು ನೀವೆಲ್ಲ ಕೇಳೋದು ನನಗೆ ಯಾಕೆ ಹೀಗೆ ಬಂತು ಅಂತ ಕೇಳಿದ್ರೆ, ನಿಮ್ಮ ಮೇಲೆ ಒಂದು ಅಭಿಷೇಕ ದೇವರು ಇಟ್ಟಿದ್ದಾರೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಹೇಳಿದ್ರೆ ನನ್ನ ಮೇಲೆ ಒಂದು ಅಭಿಷೇಕ ಉಂಟು. ಅಭಿಷೇಕ ಬೇಕಾ ಬೇಡ? ಅಲ್ಲಿ ಎಂತ ಪ್ರಾಬ್ಲಮ್ ಬಂದ್ರು ಸರ್ ನಾವು ಹೆದ್ರು ಆಗಿದ್ಯಾ? ಇಲ್ಲ. ಯಾಕೆ? ನಮ್ಮ ಮೇಲೆ ಏನುಂಟು? ಅಭಿಷೇಕ ಉಂಟು. ಹೌದಾ? ಅಭಿಷೇಕ ಉಂಟು. ದಾವೀದ 23ನೇ ಕೀರ್ತನೆಯಲ್ಲಿ ಅವರು ಸುಮ್ಮನೆ ಅಲ್ಲ ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು. ಹೌದಾ? ಪ್ರೈಸ್ ದಿ ಲಾರ್ಡ್. ಅವ್ರು ನೋಡಿ 23ಕ್ಕೆ, ವೈರಿಗಳ ಮುಂದೆ ನೀನು ನನಗೆ ಔತಣವನ್ನು ಸಿದ್ಧಪಡಿಸಿದ್ದಿ, ನನ್ನ ತಲೆಗೆ ತೈಲವನ್ನು. ಹಾಗಾದ್ರೆ ದಾವೀದನ ಮೇಲೆ ಅಭಿಷೇಕ ಇತ್ತು. ಹೌದಾ? ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ಯಾರ ಮೇಲೆಲ್ಲ ಅಭಿಷೇಕ ಉಂಟು ಅವರ ವಿರುದ್ಧ ಸೈತಾನ ಏನ್ ಮಾಡ್ತಾನೆ? ಬರ್ತಾನೆ. ಆದ್ರೆ ನಿನ್ನನ್ನು ಹಿಡಿಲಿಕ್ಕೆ ಆಗುದಿಲ್ಲ, ನಿನ್ನನ್ನು ಬೀಳಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕರ್ತನು ನಿನ್ನ ಜೊತೆ ಇರ್ತಾನೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಂತನೇ ರೋಗ ಬರಲಿ, ನೀನು ರೋಗದಲ್ಲಿ ಸಾಯುವುದಿಲ್ಲ. ನೀನು ಆತನ ಕ್ರಿಯೆಯನ್ನು ಸಾರಲಿಕ್ಕೆ ದೇವರು ಕೃಪೆ ಕೊಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ನೀನು ಬೀಳುವುದಿಲ್ಲ, ನೀನು ಎದ್ದು ಕರ್ತನಿಗೆ ಸಾಕ್ಷಿಯಾಗಿ ನಿಲ್ಲುತ್ತೀರಿ. ಇವತ್ತು ಅನೇಕ ಸಾಕ್ಷಿ ಇದೆ ನಮ್ಮ ಜೀವನ ಸಭೆಯಲ್ಲಿ. ಯಾಕೆ ಗೊತ್ತುಂಟ? ಅಲ್ಲಿ ದೇವರು ಎತ್ತುವ ದೇವರಾಗಿದ್ದಾನೆ. ನಮ್ಮ ದೇವರು ತಲೆಯಲ್ಲಿ ಎತ್ತುವ ದೇವರಾಗಿದ್ದಾನೆ. ನೋಡಿ, ಇಲ್ಲಿ ನೋಡಿ, ಫಿಲಿಷ್ಟಿಯನಿಗೆ ಗೊತ್ತಾಯಿತು ದಾವೀದನನ್ನು ದೇವರು ಅಭಿಷೇಕ ಮಾಡಿದ್ದಾನೆ, ದಾವೀದನನ್ನು ಇಸ್ರೇಲ್ ರಾಜನಾಗಿ ಮಾಡಿದ್ದಾನೆ ಎಂಬುದಾಗಿ ತಿಳಿದಾಗ ಫಿಲಿಷ್ಟಿಯರು ಏನ್ ಮಾಡಿದ್ರು ಗೊತ್ತುಂಟ? ದಾವೀದನನ್ನು ಹಿಡಿಯಬೇಕೆಂಬುದಾಗಿ ಬಂದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಿಡಿಯಬೇಕೆಂದಾಗ ದಾವೀದ ಏನ್ ಮಾಡಿದ ಗೊತ್ತುಂಟ? ಯಾರ ಮೇಲೆ ಭರವಸೆ ಬಿಟ್ಟ ಗೊತ್ತುಂಟ? ದೇವರ ಮೇಲೆ ಭರವಸೆ ಬಿಟ್ಟ. ಇವತ್ತು ಎಷ್ಟು ಜನ ಶತ್ರು ಹಿಡಿಯುವಾಗ ನೀನು ದೇವರ ಮೇಲೆ ಭರವಸೆ ಬಿಡಬೇಕು. ಇವತ್ತು ನಾನು ಹೇಳ್ತೇನೆ, ನಾವು ಎಲ್ಲಿ ಅಲ್ಲಿ ಇಲ್ಲಿ ಹೋಗ್ಬೇಕಾಗಿಲ್ಲ. ನೀನಿರುವ ಸ್ಥಳದಲ್ಲಿ ದೇವರ ಹತ್ರ ಮೊಣಕಾಲೂರಿ ಕೇಳು, ದೇವರ ಏನ್ ಮಾಡ್ಬೇಕೆಂಬುದಾಗಿ ಕೇಳು. ದೇವರು ನಿನ್ನೊಂದಿಗೆ ಮಾತನಾಡ್ತಾನೆ. ಹೌದಾ? ಪ್ರೈಸ್ ದಿ ಲಾರ್ಡ್. ನಂತರ ನೋಡಿ ವಾಕ್ಯ ಓದಿ ನೋಡಿ. ದಾವೀದನು ಇದನ್ನು ಕೇಳಿ ತಾನು ಅವನೆದುರು. ಹೌದಾ? ನೋಡಿ ಪ್ರಿಯರೇ, ದಾವೀದನು ಯಾರನ್ನು ಹಿಡಿಯಲಿಕ್ಕೆ ಬರುವಾಗ ಅವನು ಎದುರು ಹೋಗ್ತಾನೆ. ಎಷ್ಟು ಧೈರ್ಯ ಅಲ್ಲ? ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರ ಮಕ್ಕಳಿಗೆ ಕೊಟ್ಟ ಆತ್ಮ ಯಾವ ಆತ್ಮ? ಬಲದ, ಶಿಕ್ಷಣದ, ಧೈರ್ಯದ ಆತ್ಮ. ಹೇಳಿ ಆತ್ಮ ಅಲ್ಲ, ಓಡುವ ಆತ್ಮ ಅಲ್ಲ. ನಾನು ಹೇಳ್ತೇನೆ, ನಿನಗೆ ಎಂತದೇ ಸಮಸ್ಯೆ ಬಂದ್ರು ಸಹ ನೀನು ಎದುರಿಸಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತದೆ, ಸೈತಾನನನ್ನು ಎದುರಿಸಿರಿ, ಆಗ ಆತ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ರೆಸಿಸ್ಟ್ ದ ಡೆವಿಲ್. ಅದು ನಾವು ಎದುರಿಸಬೇಕಂತೆ. ಕೆಲವರಿಗೆ ಎದುರಿಸುವ ಧೈರ್ಯ ಇಲ್ಲ. ಇವತ್ತು ಆತ್ಮಹತ್ಯೆ ಯಾಕೆ ಮಾಡ್ತಾರೆ? ಎದುರಿಸುವ ಧೈರ್ಯ ಇಲ್ಲ. ಆದ್ರೆ ಯಾರು ದೇವರ ಬಳಿಗೆ ಬರ್ತಾರೆ, ದೇವರ ವಾಕ್ಯದಲ್ಲಿ ಬರ್ತಾರೆ, ಅವನು ಎದುರಿಸ್ತಾನೆ. ಎಷ್ಟು ಜನ ಎದುರಿಸಲಿಕ್ಕೆ ರೆಡಿ ಆಗಿದ್ದೀರಿ? ನಾನು ನಂಬ್ತೇನೆ ನೀವು ಎದುರಿಸುವವರಾಗಿದ್ದೀರಿ. ಅಲ್ಲಿ ಎಲ್ಲಿ ಫಿಲಿಷ್ಟಿಯರು ಹಿಡಿಲಿಕ್ಕೆ ಬರ್ತಾ ಇದ್ದಾರೆ, ದಾವೀದ ಅವರ ಎದುರು ಬರ್ತಾರಂತೆ. ಆಮೇಲೆ ಮತ್ತೆ ಫಿಲಿಷ್ಟಿಯರು ದೇಶದೊಳಗೆ ನುಗ್ಗಿ ರೆಫಾಯಿಮ್ ತಗ್ಗಿನಲ್ಲಿ ಸುಲಿಗೆ ಮಾಡ್ತಿದ್ರಂತೆ. ಸುಲಿಗೆ ಅಂದ್ರೆ ಏನು ಗೊತ್ತಿಲ್ಲ? ತೋಚುದು. ಈ ರೆಫಾಯಿಮ್ ಅಂತ ಹೇಳಿದ್ರೆ ಅದರ ಅರ್ಥ ಏನು ಗೊತ್ತಿಲ್ಲ? ದೈತ್ಯಾಕಾರದ ಮನುಷ್ಯರು. ಅಂದ್ರೆ ಹೇಗಿರ್ತಾರೆ ದೈತ್ಯಕಾರ ಅಂತ ನಿಮಗೆ ಗೊತ್ತುಂಟಲ್ಲ? ದೊಡ್ಡ ದೇಹದವರು. ಹೌದಾ? ಬಾಡಿ ಗಾರ್ಡ್ ಎಲ್ಲ ಇರ್ತಾರೆ ಕೆಲವರು. ಅವರ ಹತ್ರ ಹೋಗ್ಲಿಕ್ಕೆ ಭಯ ಆಗುತ್ತೆ. ಅಂತ ಇದ್ದು ಸ್ಥಳದಲ್ಲಿ ಯಾರಿದ್ದಾರೆ? ಫಿಲಿಷ್ಟಿಯರೆಲ್ಲ ಇದ್ದಾರೆ. ಈಗ ದಾವೀದ ಎಷ್ಟು ಹೈಟ್ ಇರ್ಬೋದು? ಈಗ ನೋಡಿದ್ರಲ್ಲ, ಅಲ್ಲಿ ದಾವೀದನಿಗೆ ಪರ್ಸನಾಲಿಟಿ ಅಷ್ಟು ಒಳ್ಳೆ ಇರಲಿಲ್ಲ. ಆದ್ರೂ ಸಹ ಇವರಿಗೆ ಧೈರ್ಯಕ್ಕೆ ಕಾರಣ ಏನು? ಅವ್ರು ಏನ್ ಹೇಳಿದ್ದಾರೆ? ನನ್ನ ರಕ್ಷಣೆ ದೇವರಿದ್ದಾರೆ. ಇವತ್ತು ಎಷ್ಟು ಜನ ಹೇಳ್ತೀವಿ ನನ್ನ ರಕ್ಷಣೆ ದೇವರು. ಪ್ರೈಸ್ ದಿ ಲಾರ್ಡ್. ನಿನಗೆ ಆಧಾರ ಯಾರು? ದೇವರು. ನಿನಗೆ ಯಾರ ಮೇಲೆ ಭರವಸೆ? ದೇವರ ಮೇಲೆ ಆಸೆ. ಹೌದು. ಇವರು ರಫಾಯ್ ತಗ್ಗಿನಲ್ಲಿ ಅವರು ಇಳ್ಕೊಳ್ತಾ ಇದ್ದಾರೆ. ಹಾಗೆ ಏನಾಯ್ತು? ದಾವೀದನು ದೇವರಾದ ಯೆಹೋವನನ್ನು, ನಾನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೋಗಬಹುದು, ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವೆಯೋ ಎಂದು ಕೇಳಲು. ನೋಡಿ ಪ್ರಿಯರೇ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ದಾವೀದನ ಒಳ್ಳೆ ಗುಣ ಏನು ಗೊತ್ತಿಲ್ಲ? ಅವನು ಎಂತದೇ ಪ್ರಾಬ್ಲಮ್ ಬಂದ್ರು ಸಹ ಅವನು ದೇವರ ಬಳಿಗೆ ಓಡಿ ಬರ್ತಾ ಇದ್ದ. ಇವತ್ತು ಎಷ್ಟು ಜನ ದೇವರ ಬಳಿಗೆ ಓಡಿ ಬಂದಿದ್ದೀರಿ? ಎಂತದೇ ಪ್ರಾಬ್ಲಮ್ ಇರಲಿ, ದೇವರ ಸಮ್ಮುಖದಲ್ಲಿ ಬಿಡುಗಡೆ ಉಂಟು. ದೇವರ ಸಮ್ಮುಖದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಎಷ್ಟು ಜನ ನಂಬ್ತೀನಿ? ನಾನು ನಂಬ್ತೇನೆ ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಪ್ರಾಬ್ಲಮ್ ಇರುವುದಾದ್ರೆ ಇವತ್ತು ದೇವರು ಅದನ್ನು ಒಡೆದು ನಿನಗೆ ಕ್ಷೇಮವನ್ನು ಕೊಡುವ ದಿನವಾಗಿ ದೇವರು ಮಾರ್ಪಡಿಸ್ತಾರೆ. ಹೌದು. ದಾವೀದನ ನಂಬಿಕೆ ದೇವರ ಮೇಲೆ, ದಾವೀದನ ಭರವಸೆ ದೇವರ ಮೇಲೆ. ಅವ್ರು ಕೇಳ್ತಾರೆ, ನಾನು ಎಂತ ಮಾಡುದು? ಅವ್ರು ದೈತ್ಯಕಾರದವರು. ಅವರ
ಹೋಗ್ಬೋದು ಅಂತ ಹೇಳುವಾಗ ದೇವರು ಏನ್ ಹೇಳ್ತಾರೆ ಗೊತ್ತಿಲ್ಲ, ಹೋಗ್ಬೋದು ಎಂಬುದಾಗಿ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ದೇವರು ಹೋಗ್ಬಹುದು ಅಂತ ಹೇಳಿದ್ರೆ ಅದರ ಅರ್ಥ ದೇವರು ನಿನ್ನ ಜೊತೆ ಯಾವಾಗ ಸಿಗ್ತಾನೆ ಎಂಬುದಾಗಿ. ಆಮೇಲೆ ನಾನು ಹೇಳ್ತೇನೆ, ನಿನ್ನ ಕೆಲಸಕ್ಕೆ ಹೋಗುವಾಗ ಬರುವಾಗ ದೇವರು ನಿನ್ನ ಜೊತೆ ಇರ್ತಾನೆ. ಅಲ್ಲಿ ದೇವರು ನಿನ್ನನ್ನು ಬಿಟ್ಟು ಅಗಲುವುದೇ ಇಲ್ಲ. ಹೌದಾ? ಪ್ರೇಸರ್ ಮನುಷ್ಯ ಹೇಳ್ತಾರೆ ನಾನು ನಿನ್ನ ಜೊತೆ ನಿಲ್ತೇನೆ ಎಂಬುದಾಗಿ. ಆದ್ರೆ ಕೊನೆಯದಲ್ಲಿ ಏನ್ ಮಾಡೋದಿಲ್ಲ, ಅವರು ನಿಲ್ಲುವುದಿಲ್ಲ. ಆದ್ರೆ ದೇವರು ಹೇಳ್ತಾರೆ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ದೇವರು ಕೈ ಬಿಡುವುದೇ ಇಲ್ಲ, ದೇವರ ಮಾತು ತಪ್ಪುವುದೇ ಇಲ್ಲ. ಹೌದಾ? ಪ್ರೇಸರ್ ಮನುಷ್ಯನ ಮಾತು ತಪ್ಪುತ್ತಾರೆ, ದೇವರ ಮಾತು ತಪ್ಪುವುದಿಲ್ಲ. ಮನುಷ್ಯನಿಗಿಂತ ದೇವರ ಮೇಲೆ ಭರವಸೆ ಇಡಬೇಕಂತ ಸತ್ಯವೇದ ಹೇಳ್ತಾರೆ. ದಾವೀದನ ಭರವಸೆ ದೇವರಾಗಿತ್ತು. ಅವನು ಕೇಳ್ತಾ ಇದ್ದ, ನಾನು ಅವನನ್ನು ಇದ್ದಬಹುದೇ ಮತ್ತೆ ಎದ್ದು ಕೇಳಲು ಆತನು ಹೋಗು, ನಾನು ಅವನನ್ನು ನಿನ್ನ ಕೈಗೆ ಒಪ್ಪಿಸ್ತೇನೆ. ದೇವರು ಹೇಳುದು ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸ್ತೇನೆ ಎಂಬುದಾಗಿ. ಇವತ್ತು ನನಗೆ ಒಂದು ಪ್ರಶ್ನೆ ನನ್ನದು, ನಿಮ್ಮ ಮೇಲೆ ಅಭಿಷೇಕ ಇರುವುದರಿಂದ ನಿಮ್ಮನ್ನು ಹಿಡಿಲಿಕ್ಕೆ ಸಹಿತ ಪ್ರಯತ್ನ ಮಾಡ್ತಾರೆ. ಆದ್ರೆ ದೇವರು ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಯಾರು ಹಿಡಿಲಿಕ್ಕೆ ಬರ್ತಾರಲ್ಲ ಅವರು ನಿಮ್ಮ ಕೈಗೆ ಒಪ್ಪಿಸ್ತಾರೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ರೋಗ ನಿಮ್ಮನ್ನು ಹಿಡಿಲಿಕ್ಕೆ ಬಂದ್ರೆ ರೋಗದ ಮೇಲೆ ಚಾರಣೆ ನೀವು ಸಂಪಾದಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ. ಹಲ್ಲೆಲೂಯಾ. ನಿಮ್ಮನ್ನು ಬೀಳಿಸ್ಲಿಕ್ಕೆ ಬಂದ್ರೆ ಅವನ ಎದುರು ನಿಮ್ಮನ್ನು ನಿಲ್ಲಿಸಿ ಅವನನ್ನು ಬೀಳುವಂತೆ ದೇವರು ಮಾಡ್ತಾನೆ. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿರುವ ಅಭಿಷೇಕ ಸಾಧಾರಣ ಅಭಿಷೇಕ ಅಲ್ಲ, ಅದು ಪರಲೋಕ ದೇವರು ಕೊಟ್ಟ ಅಭಿಷೇಕವಾಗಿದೆ. ಹೌದಾ? ಪ್ರೀಸ್ ದಿ ಲಾರ್ಡ್. ನೋಡಿ, ಇಲ್ಲಿ ವಾಕ್ಯ ಅಂತದ್ದು ಏನಂತ ಹೇಳಿದ್ರೆ ದೇವರು ಹೇಳ್ತಾ ಇದ್ದಾರೆ, ಅವನು ನೀನು ಹೋಗು, ಅವನಿಂದ ಕೈಗೆ ಒಪ್ಪಿಸಿಕೊಡ್ತೇನೆ ಅಂತ. ಇವತ್ತು ನಾನು ಹೇಳ್ತೇನೆ, ನೀನು ಏನು ಕಳೆದುಕೊಂಡಿದೆಯಲ್ಲ ದೇವರು ತಿರುಗಿ ಕೊಡುವುದೇ ದೇವರ ಅಭಿಷೇಕ. ಅಭಿಷೇಕ ಏನ್ ಮಾಡ್ತಾರೆ, ನಷ್ಟವಾದದ್ದು ರೆಸ್ಟ್ರೇಷನ್ ಆಗುವಾಗಿ ಮಾಡ್ತಾನೆ. ಆಮೇಲೆ ಅಲ್ಲಿ ನೋಡಿ ಮುಂದಿನ ವಾಕ್ಯ ಓದಿ. ಅಷ್ಟರಲ್ಲಿ ಎಲ್ಲಿ ಬಂದ್ರೆ ಅವರು ಬಾಳ್ ಪೆರಚಿ ಎಂಬ ಸ್ಥಳಕ್ಕೆ ಬಂದ್ರಂತೆ. ಅಲ್ಲಿ ಆ ಸ್ಥಳದ ಹೆಸರೇನು? ಬಾಳ್ ಪೆರಚಿ. ಮತ್ತೆ ದಾವೀದನು ಯಾರನ್ನು ಸೋಲಿಸಿ? ಫಿಲಿಷ್ಟಿಯರನ್ನು ಸೋಲಿಸಿ. ಯಾರು ಫಿಲಿಷ್ಟಿಯರು? ಯಾರು? ದಾವೀದನ್ನು ಹಿಡಿಯಬೇಕಂತ ಬಂದವರು. ಹೌದಾ? ಯಾರು ಹಿಡಿಯಬೇಕಂತ ಅವರು ಬಂದವರನ್ನು ದಾವೀದನು ಮಾಡ್ತಾರಂತೆ, ಸೋಲಿಸ್ತಾರಂತೆ. ಎಷ್ಟು ಜನ ಹೇಳ್ತೀರಿ ನಿನ್ನ ವಿರುದ್ಧ ರೋಗ ಬಂದ್ರೆ ನೀನು ಅದನ್ನು ಸೋಲಿಸ್ತಿ? ಹೇಳ್ರಿ, ಹೇಳಿ, ಪ್ರೀಸಲು ಬಾಯ್ತದೆ ಹೇಳ್ರಿ. ಹಲ್ಲೆಲೂಯಾ. ನಿನ್ನ ಮುಂದೆ ಶತ್ರು ನಿನ್ನ ಪ್ರಮೋಷನ್ ಅನ್ನು ತಡೆಯುವುದಾದ್ರೆ ದೇವರು ಇವತ್ತು ಅವರನ್ನು ಸೋಲಿಸ್ತಾನೆ. ಹೌದಾ? ಪ್ರೀಸಲು ಹಲ್ಲೆಲೂಯಾ. ನೀನು ಆ ಸ್ಥಾನಕ್ಕೆ ಹೋಗಬಾರದು ಎಂಬುದಾಗಿ ನಿನ್ನನ್ನು ಇವತ್ತು ಕೆಳಗಿಳಿಸುವ ಪ್ರಯತ್ನ ಮಾಡಿದ್ರೆ ದೇವರು ಅದನ್ನು ಸೋಲಿಸ್ತಾನೆ. ಅವನ ಆಲೋಚನೆಯನ್ನು ದೇವರು ತಾಳ್ಮೆಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹೌದಾ? ಪ್ರೀಸಲು ಇವತ್ತು ಕೆಲವರಿಗೆ ದುಡ್ಡು ಉಂಟು, ಫೈನಾನ್ಸ್ ಉಂಟು, ಇನ್ಫ್ಲುಯೆನ್ಸ್ ಉಂಟು. ದೇವರು ನಮಗೆ ಯಾವ ಇನ್ಫ್ಲುಯೆನ್ಸ್ ಇಲ್ಲದೆ ತೊಂದರೆ ಇಲ್ಲ. ಯಾರ ಇನ್ಫ್ಲುಯೆನ್ಸ್ ಬೇಕು ನಮಗೆ? ದೇವರ ಇನ್ಫ್ಲುಯೆನ್ಸ್ ಬೇಕು. ಎಷ್ಟು ಜನ ಹೇಳ್ತೀರಿ ದೇವರ ಇನ್ಫ್ಲುಯೆನ್ಸ್ ನಿನ್ನ ಮೇಲೆ ಉಂಟು, ದೇವರ ಅಭಿಷೇಕ ನಿನ್ನ ಮೇಲೆ ಉಂಟು. ನಿನ್ನನ್ನು ಕರೆದದ್ದು ಮನುಷ್ಯರಲ್ಲ, ದೇವರು. ನಿನ್ನನ್ನು ಆರಿಸಿದ್ದು ಮನುಷ್ಯರಲ್ಲ, ದೇವರು ಆರಿಸಿದ್ದು. ದಾವೀದನನ್ನು ಯಾರು ಆರಿಸಿದ್ದು? ದೇವರು ಆರಿಸಿದ್ದು. ಇವತ್ತು ನಾನು ಹೇಳ್ತೇನೆ, ಹಲ್ಲೆಲೂಯಾ, ದಾವೀದನ ಜೀವಿತದಲ್ಲಿ ದೇವರು ಮಾಡಲಿಕ್ಕೆ ಕಾರ್ಯ ಸಾಧ್ಯವಾದರೆ ನಿಮ್ಮ ಜೀವಿತದಲ್ಲಿ ಆತನು ಮಾಡುವವನಾಗಿದ್ದಾನೆ. ಆಮೇಲೆ ಅಲ್ಲಿ ನೋಡಿ, ಬಾಳ್ ಪೆರಚಿ ಎಂಬ ಸ್ಥಳದಲ್ಲಿ ದಾವೀದನು ಸೋಲಿಸಿ, ಯಾರನ್ನು? ಫಿಲಿಷ್ಟಿಯರನ್ನು ಸೋಲಿಸಿ. ನೋಡಿ, ಅಲ್ಲಿ ವಾಕ್ಯ ಇರ್ತದೆ, ಯೆಹೋವನು ಕಟ್ಟೆಯೊಡೆದ ಪ್ರವಾಹದಂತೆ. ನಾನು ಹೇಳ್ತೇನೆ, ಶತ್ರು ಪ್ರಬಲವಾಗಿದ್ರು ಸಹ ಶತ್ರುವಿನ ಬಲಕ್ಕಿಂತ ಸಹ ದೊಡ್ಡ ಬಲ ದೇವರ ಬಲವಾಗಿದೆ. ಹೌದಾ? ಪ್ರೇಸರ್, ಇವತ್ತು ನಾನು ನಂಬ್ತೇನೆ, ನಿಮ್ಮನ್ನು ಹಿಡಿಯಬೇಕೆಂಬುದಾಗಿ ಶತ್ರು ಬಂದರೆ, ನಿಮ್ಮ ಪ್ರಮೋಷನ್ ಕಿತ್ತು ಹೋಗ್ಲಿಕ್ಕೆ ಅವನು ಪ್ರಯತ್ನ ಪಡುವುದಾದ್ರೆ, ನಿಮ್ಮ ಕೆಲಸ ತೆಗಿಲಿಕ್ಕೆ ಪ್ರಯತ್ನ ಪಡುವುದಾದ್ರೆ, ಇವತ್ತು ದೇವರು ಏನ್ ಮಾಡ್ತಾರೆ? ಕಟ್ಟೆ ಹೊಡೆದ ಪ್ರವಾಹದಾಗಿ ಶತ್ರುವನ್ನು ನಾಶ ಮಾಡಲಿಕ್ಕೆ ಅವನು ಬರ್ತಾನೆ. ಆಮೇಲೆ ಅಲ್ಲಿ ಪ್ರೀಸರ್ ವಾಕ್ಯ ಇರ್ತದೆ, ಕಟ್ಟೆ ಹೊಡೆದ ಪ್ರವಾಹದಂತೆ ತನ್ನ ಶತ್ರುಗಳ ಮೇಲೆ ಬಿದ್ದು ಅವನನ್ನು ನನ್ನ ಮುಖಾಂತರವಾಗಿ ನಾಶ ಮಾಡಿದ್ದಾರೆಂದು ಹೇಳಿದ್ದರಿಂದ ಆ ಯುದ್ಧ ಸ್ಥಳಕ್ಕೆ ಏನಂತೆ ಬಾಳ್ ಪೆರಚಿ ಅಂತ ಹೆಸರಾಯ್ತು. ದಾವೀದ ಯಾವ ಯುದ್ಧ ಮಾಡಲಿಲ್ಲ. ದಾವೀದ ಸಾಧಾರಣ ವ್ಯಕ್ತಿ. ಹೌದಾ? ದೇವರು ಯಾರನ್ನು ಉಪಯೋಗಿಸಿದ್ರು? ಎಷ್ಟು ಜನ ಸಾಧಾರಣ ವ್ಯಕ್ತಿಗಳಿದೆ? ನಾವು ದೊಡ್ಡ ವ್ಯಕ್ತಿಗಳಲ್ಲ, ನಾವು ಸಾಧಾರಣ ವ್ಯಕ್ತಿಗಳು. ದೇವರು ಇವತ್ತು ನಿಮ್ಮನ್ನೇ ಉಪಯೋಗಿಸ್ತಾರೆ, ನಿಮ್ಮನ್ನೇ ಸಾಕ್ಷಿಯಾಗಿರ್ತಾರೆ. ಹೌದಾ? ಪ್ರೇಸರ್ ಕೆಲವರಿಂದ ನನಗೆ ಯಾವ ಇನ್ಫ್ಲುಯೆನ್ಸ್ ಇಲ್ಲ, ಬೇಡ ಇನ್ಫ್ಲುಯೆನ್ಸ್. ದೇವರು ಪರಲೋಕದ ಇನ್ಫ್ಲುಯೆನ್ಸ್ ಇದ್ರೆ ಸಾಕು ನಿಮಗೆ. ಹೌದಾ? ಪ್ರೇಸರ್
ಇದುವರೆಗೆ ಯಾವ್ದಾದ್ರು ತಡೆ ಇರುವುದಾದ್ರೆ ದೇವರು ಇವತ್ತು ಆ ತಡೆಯನ್ನು ಹೊಡಿತಾ ಇದ್ದಾನೆ. ಎಷ್ಟು ಜನ ನಂಬ್ತೀನಿ? ನಾನು ನಂಬ್ತೀನಿ ಇವತ್ತು ಕೆಲವೊಂದು ಒಡೆಯದ ತಾಳೆಗಳನ್ನು ದೇವರು ಹೊಡೆಯಲಿಕ್ಕೆ ಹೋಗ್ತಾರೆ. ಹೌದಾ? ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕಾನಾನ್ ದೇಶ ದೇವರ ವಾಗ್ದಾನ, ಆದ್ರೆ ಅದಕ್ಕೆ ಅಡ್ಡ ಎರಿಕೋ ಕೋಟೆ, ದೇವರು ಎರಿಕೋ ಕೋಟೆಯನ್ನು ಒಡೆದ, ಕೆಂಪು ಸಮುದ್ರದಲ್ಲಿ ಒಡೆದ. ಹಾಗಾದ್ರೆ ನಮ್ಮ ದೇವರು ಯಾರು ಗೊತ್ತಿಲ್ಲ? ಮಾರ್ಗವಿಲ್ಲದಲ್ಲಿ ಮಾರ್ಗ ತೆರೆಯುವ ದೇವರಾಗಿದ್ದಾನೆ. ನಮ್ಮ ದೇವರು ಒಡೆಯುವ ದೇವರಾಗಿದ್ದಾನೆ, ತಡೆಯನ್ನು ಒಡೆಯುವ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತಿರೋದು? ನಮ್ಮ ಸಭೆಗೆ ವಿರುದ್ಧವಾಗಿ, ನಮ್ಮ ಸಭೆಯ ಮಕ್ಕಳಿಗೆ ವಿರುದ್ಧವಾಗಿ, ಆಲಯ ಕಟ್ಟಡಕ್ಕೆ ವಿರುದ್ಧವಾಗಿ ಸೈತಾನ ಏನೇ ತಡೆ ತಂದ್ರು ಸಹ ಅದನ್ನು ಒಡೆಯುವ ದೇವರು ನಮ್ಮ ದೇವರಾಗಿದ್ದಾನೆ. ಆಮೇಲೆ ನಾವು ಭಯಪಡುವ ಅಗತ್ಯ ಇಲ್ಲ. ನಮ್ಮ ದೇವರನ್ನು ನಾವು ಆಶ್ರಯಿಸುವ, ದಾವೀದ ದೇವರನ್ನೇ ಆಶ್ರಯಿಸಿದ. ಆಮೇಲೆ ಅವನು ಹೆದರಲೇ ಇಲ್ಲ ಯಾವ ಸಹ. ಅವನಿಗೆ ಗೊತ್ತು ನನ್ನ ದೇವರು ದೊಡ್ಡವನು ಎಂಬುದಾಗಿ. ನೀವು ಆ ಕೀರ್ತನೆಯಲ್ಲಿ ನೋಡಿದ್ರೆ ಅವನು ನನಗೆ ಮಾನವನ್ನು ಕೊಡುವ ದೇವರಾಗಿದ್ದಾನೆ, ನನ್ನ ಗೌರವಕ್ಕೆ ಅವನಿಗೆ ಆಧಾರ. ನಾನಿಂದ ನಿಮ್ಮ ಮಾನ ಹರಾಜು ಮಾಡಲಿಕ್ಕೆ ದೇವರು ಬಿಡುವುದು. ಹೌದಾ? ಪ್ರೇಸ್ ದಿ ಲಾರ್ಡ್. ಇಸ್ರೇಲರ ಅರಸರಾದ ದಾವೀದನ ಮಾನಹಾನಿ ಮಾಡಲಿಕ್ಕೆ ಬಂದ, ಅವನ ಮಗ ಬಂದ, ಈಗ ಫಿಲಿಷ್ಟಿಯರು ಬರ್ತಾ ಇದ್ದಾರೆ. ಆದ್ರೆ ದೇವರು ಏನ್ ಮಾಡಿದ್ರು ಗೊತ್ತಿಲ್ಲ? ದಾವೀದನಿಗೋಸ್ಕರ ಯುದ್ಧ ಮಾಡಿದ. ಹೇಗೆ ಯುದ್ಧ ಮಾಡಿದ? ಕಟ್ಟಿಯೊಡೆದ ಪ್ರವಾಹದಂತೆ ಫಿಲಿಷ್ಟಿಯರ ಮೇಲೆ ಬಿದ್ದು ಅವರನ್ನೇನ್ ಮಾಡಿದಂತೆ? ಸೋಲಿಸಿ ಹಾಕಿದಂತೆ. ಆಮೇಲೆ ಮತ್ತೆ ಓದಿ, ಮುಂದೆ ಓದಿ. ಆ ಫಿಲಿಷ್ಟಿಯರು ಬಿಟ್ಟು ಹೋಗಿದ್ದ. ಏನು ಮಾಡಿರುತ್ತೆ? ಸುಟ್ಟು ಬಿಟ್ಟಂತೆ. ಅವ್ರಿಗೆ ಗೊತ್ತುಂಟು, ಇದು ನನಗೆ ನನ್ನನ್ನು ರಕ್ಷಿಸುವುದಲ್ಲ, ನನ್ನನ್ನು ರಕ್ಷಿಸುವುದು ನನಗೆ ಪ್ರಾಣ ಕೊಟ್ಟ ನನ್ನ ದೇವರು. ಎಷ್ಟು ಜನ ಇವತ್ತು ನಂಬ್ತೀರಿ? ಹಲ್ಲೆಲೂಯಾ. ನಾನು ನಂಬ್ತೀನಿ ಇವತ್ತು ನಿಮ್ಮ ದೇವರು ಜೀವಿಸುವ ದೇವರಾಗಿದ್ದಾರೆ. ನಮ್ಮ ದೇವರು ಸತ್ತ ದೇವರಲ್ಲ, ಸತ್ತೊಳಗಿಂದ ಎದ್ದು ಬಂದ ದೇವರಾಗಿದ್ದಾರೆ. ಇವತ್ತು ನಾನು ನಂಬ್ತೇನೆ ಇವತ್ತು. ಹಲ್ಲೆಲೂಯಾ. ಆ ಒಂದು ಬಾಳ್ ಪೆರಚಿ ಎಂಬ ಸ್ಥಳದಲ್ಲಿ ದೇವರು ಅವನನ್ನು ಕೊಂಡೋಗುತ್ತೆ. ಯಾಕೆಂತ ಹೇಳಿದ್ರೆ ಎಲ್ಲ ತಾಳೆಗಳನ್ನು ಒಡೆದು ಮಾರ್ಗ ತೆರೆಯಲಿಕ್ಕೆ. ಇವತ್ತು ನಾನು ನಂಬ್ತೇನೆ ನಿಮ್ಮ ಜೀವಿತದಲ್ಲಿ ಯಾವುದೇ ತಡೆ ಇರುವುದಾದ್ರೆ ದೇವರು ಇವತ್ತು ಅದನ್ನು ಮುರಿಲಿಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ ದೇವರು ಅದನ್ನು ಮುರಿಯುವಾಗಲೇ ದೇವರ ಕ್ರಿಯೆಗಳು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರು, ಅಲ್ಲಿ ಯಾವಾಗಲೂ ದಾವೀದನ ಜೀವಿತ ನೋಡಿದ್ರೆ ಯಾವಾಗಲೂ ಅವನ ಎಕ್ಸ್ಪೆಕ್ಟೇಷನ್ ಯಾರಾಗಿತ್ತು? ದೇವರೇ ಆಗಿತ್ತು. 1 ಸಾಮುವೇಲ ಪುಸ್ತಕ 30ನೇ ಅಧ್ಯಾಯದಲ್ಲಿ ಸಹ ನೀವು ನೋಡುವಾಗ ಒಂದು ಚಿಕ್ಲಾಗ್ ಎಂಬ ಪಟ್ಟಣಕ್ಕೆ ಬರುವಾಗ ಅಬೆಮೆಲೆಕೇಲ್ ಅಲ್ಲಿ ಏನ್ ಮಾಡ್ತಾರೆ? ಅವರನ್ನು ಸುಟ್ಟು, ಆ ಪಟ್ಟಣವನ್ನು ಸುಟ್ಟು ಅವರ ಹೆಂಡತಿಯನ್ನು, ಅಲ್ಲಿದ್ದವರೆಲ್ಲ ದಾಸದಾಸಿಯರನ್ನು, ಅವರ ಬಂಗಾರವನ್ನು ಹೊತ್ತುಕೊಂಡು ಹೋಗುವಾಗ ಸಹ ಎಲ್ಲರೂ 600 ಜನರು ಸಹ ದಾವೀದನ ವಿರುದ್ಧ ಕಲ್ಲು ತೆಗೆದು ಬಿಸಾಡುವಾಗ ದಾವೀದ ಯಾರನ್ನು ವಿಚಾರಿಸಿದ? ದೇವರನ್ನು ವಿಚಾರಿಸಿದ. ಅವನು 600 ಜನರಿಗೆ ಎದುರಲೇ ಇಲ್ಲ. ಯಾಕೆ ಗೊತ್ತಿಲ್ಲ? ಅವರ ವಿಶ್ವಾಸ ದೇವರಾಗಿದೆ. ಅಲ್ಲಿ ಸಹ ಅವನು ಕೇಳ್ತಾರೆ, ನಾನು ಅವರನ್ನು ಹಿಂದನ್ಬಹುದಾ? ದೇವರು ಏನ್ ಹೇಳ್ತಾನೆ? ಹೋಗಿ ಹಿಂದಟ್ಟು, ನೀನು ಕಳೆದುಕೊಂಡದನ್ನು ತಿರುಗಿ ಪಡೆದುಕೊಳ್ಳುವಿ ಅಂತ. ಇವತ್ತು ಎಷ್ಟು ಜನ ನಂಬ್ತೀರಿ? ಅಲ್ಲಿ ನಿಮ್ಮನ್ನು ಅಲ್ಲಿ ಹಿಡಿಲಿಕ್ಕೆ ಪ್ರಯತ್ನ ಪಟ್ಟು ಸಹ, ನಿಮ್ಮ ವಿಷಯದಲ್ಲಿ ಯಾವುದೇ ಅವರು ಕದ್ದುಕೊಂಡಿದ್ರು ಸಹ ಅದನ್ನು ನೀವು ತಿರುಗಿ ಪಡೆದುಕೊಳ್ಳುವಂತೆ ದೇವರು ಮಾಡುತ್ತಾರೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೀರಿ ಇವತ್ತು ನಿಮ್ಮ ಜೀವಿತದಲ್ಲಿ ಆ ಕಾರ್ಯವನ್ನು ಮಾಡ್ತಾರೆ. ಅಲ್ಲಿ ದೇವರ ಮಕ್ಕಳ ಜೀವಿತದಲ್ಲಿ ದೇವರೇ ಎಲ್ಲವಾಗಿದ್ದಾನೆ, ಎಲ್ಲವೇ ಆಧಾರವಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ದೊಡ್ಡ ದೊಡ್ಡ ಸಾಕ್ಷಿಗಳು ದೇವರು ತನ್ನ ಮಹಿಮೆಗೋಸ್ಕರ ಅವರು ಎಬ್ಬಿಸುವನಾಗಿದ್ದಾರೆ. ಅಲ್ಲಿ ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಿನ್ನ ಮೇಲೆ ಅಭಿಷೇಕ ಇದ್ರೆ ಸೈತಾನ ಬೀಳ್ತಾನೆ, ಆದ್ರೆ ಅವನ ಮೇಲೆ ದೇವರು ಬೀಳುವಾಗ ನಿನಗೆ ಜಯವನ್ನು ದೇವರು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ ಒಂದೇ ಹೇಳ್ತೇನೆ ಪ್ರಿಯರೇ, ನಿಮ್ಮ ಆಧಾರ ದೇವರಾಗಿರಬೇಕು. ಹಲ್ಲೆಲೂಯಾ. ನೀವು ಯಾವಾಗಲೂ ಯಾರ ಮೇಲೆ ಭರವಸೆ ಬಿಡಬೇಕು? ದೇವರ ಮೇಲೆ ಭರವಸೆ ಬಿಡಬೇಕು. ಹಲ್ಲೆಲೂಯಾ. ಅವನು ಹೇಳಿದ್ರು ನೋಡಿ, ಯಾವಾಗ ನೋಡಿ, ನನ್ನ ಮನಸ್ಸು ದೇವರನ್ನು ನಂಬಿ ಶಾಂತವಾಗಿರುವುದನ್ನು. ಸೈತಾನ ಮನಸ್ಸಿನಲ್ಲಿ ಏನ್ ಮಾಡ್ತಾನೆ? ಅನುಮಾನ ತರ್ತಾನೆ, ಸಂಶಯ ತರ್ತಾನೆ. ಹೌದಾ? ಎಲ್ಲಿ ಸಂಶಯ ತರುವುದು? ಎಲ್ಲಿ ಸಂಶಯ ತರುವುದು? ಮನಸ್ಸಿನಲ್ಲಿ. ಆಗ್ತದ ಇಲ್ಲ? ಅವ್ರು ನನ್ನ ಮೇಲೆ ಬಿದ್ದರೆ ನಾನು ಹೇಳ್ತೀನಿ, ಇದನ್ನೆಲ್ಲ ಸೈಡಿಗೆ ದೇವರು ಇವತ್ತು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಹೌದಾ? ಪ್ರೀಸ್. ರಕ್ತ ಕುಸುಮ ರೋಗಿ ನೋಡಿ, ಅವಳು 12 ವರ್ಷದಿಂದ ಆ ವ್ಯಾಧಿಯಲ್ಲಿ ಬಳಲುತ್ತಿದ್ದು. ಆಗ ಅವಳ ಮನಸ್ಸಿನಲ್ಲಿ ಏನು ಅಂದುಕೊಂಡದ್ದು ಗೊತ್ತಿಲ್ಲ? ನಾನು ಹೋಗಿ ಯೇಸುವಿನ ಗೊಂಡೆಯನ್ನು ಮುಟ್ಟಿದ್ರೆ ನಾನು ಸೌಖ್ಯವಾಗ್ತೇನೆ. ಅವಳು ಬೇರೆ ಯಾವುದನ್ನು ನೋಡಲಿಲ್ಲ. ಅವಳಾಗ ಜನರನ್ನು ನೋಡಲಿಲ್ಲ, ಯಾಜಕರನ್ನು ನೋಡಲಿಲ್ಲ. ಒಂದು ಪಕ್ಷ ಅವರನ್ನು ನೋಡ್ತಿದ್ರೆ ಅವಳಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ನಾನು ಹೇಳ್ತೇನೆ, ನೀನು ನೋಡ್ಬೇಕಾದ್ರೆ ಯಾರನ್ನು? ದೇವರನ್ನು ಮಾತ್ರ. ನೀನು ದೇವರನ್ನು ನಂಬಿ ನಿನ್ನ ಮನಸ್ಸು ಶಾಂತವಾಗುವಾಗ ದೇವರ ಕಾರ್ಯಗಳು ನಡೆಯುತ್ತದೆ. ಕೆಲವು ಸಲ ದೇವರು ಟೆಸ್ಟ್ ಮಾಡ್ತಾರೆ ನಮಗೆ, ನಂಬಿಕೆ ಉಂಟಾ ಇಲ್ಲವೇ ಎಂಬುದಾಗಿ. ನಂಬಿಕೆಗೆ ಪರೀಕ್ಷೆ ಬರ್ತದೆ. ಅದರ ಮಧ್ಯೆ ನೀನು ಹೇಳು, ನನ್ನ ದೇವರು ನಂಬಿಗಸ್ತರಾಗಿದ್ದಾರೆ, ನನ್ನ ದೇವರ ಮೇಲೆ ನಾನು ವಿಶ್ವಾಸವಿಡುತ್ತೇನೆ. ಹೌದಾ? ಪ್ರೈಸ್. 25ನೇ ಕೀರ್ತನೆಯಲ್ಲಿ ನೋಡುವುದಾದ್ರೆ ಏನು ಆಗ್ತದೆ ವಾಕ್ಯ ಅಂತ ಹೇಳಿದ್ರೆ, 25ನೇ ಕೀರ್ತನೆ 1 ಕೊನೆಯದಾಗಿ ಓದಿ.
ಯೆಹೋವನೇ ನಿನ್ನಲ್ಲೇ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ ನಿನ್ನನ್ನೇ ನಂಬಿದ್ದೇನೆ. ನೋಡಿ, ಅವನ ಮನಸ್ಸು ಮತ್ತು ನಂಬಿಕೆ ದೇವರಲ್ಲಿ. ಇವತ್ತು ಎಷ್ಟು ಜನ ಮನಸ್ಸು ಮತ್ತು ನಂಬಿಕೆ ದೇವರಲ್ಲಿ ಇರ್ತೀರಿ? ಅಲ್ಲಿ ದಾವೀದ ಯಾವಾಗ ಸಹ ಚಂಚಲವಾಗಲಿಲ್ಲ. ನೋಡಿ, ದಾವೀದನ ಜೀವಿತದಲ್ಲಿ ಅನೇಕ ಪ್ರಾಬ್ಲಮ್ ಬಂದದ್ದು ಯಾರಿಗೆ? ದಾವೀದನಿಗೆ. ಆದ್ರೆ ಎಲ್ಲಾ ಪ್ರಾಬ್ಲಮ್ ಇಂದ ದೇವರು ಹೊರಗೆ ತಂದ. ಇವತ್ತು ಹೇಳ್ತೇನೆ, ನೀವು ಕಾಣುವ ಎಲ್ಲ ಪ್ರಾಬ್ಲಮ್ ಇಂದ ದೇವರು ಹೊರಗೆ ತರ್ತಾರೆ. ಯಾಕೆ ಗೊತ್ತಿಲ್ಲ? ನಮ್ಮ ದೇವರು ಬಾಳ್ಕರಿಸಿ ತಡೆಯನ್ನು ಹೊಡೆಯುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ವಿಷಯ ಇದ್ರೂ ಸಹ ದೇವರ ಮುಂದೆ ತರ್ರಿ, ದೇವರ ಮುಂದೆ ತರ್ರಿ. ದೇವರು ನಿಮಗೆ ಸಹಾಯ ಮಾಡ್ತಾ ಇದ್ದಾನೆ. ಹಿಜ್ಕೀಯನ ಜೀವಿತದಲ್ಲಿ ನೋಡುವುದಾದರೆ, ಯೆಶಾಯ ಪ್ರವಾದಿ ಹಿಜ್ಕೀಯ ಹತ್ರ ಬಂದು ಹೇಳ್ತಾರೆ, ನಿನಗೆ ಮರಣದ ಸಮಯ ಬಂತು, ನೀನು ಮಾಡಬೇಕಾದದೆಲ್ಲ ಕಾರ್ಯವನ್ನು ಮಾಡಿ ಎಂಬುದಾಗಿ ಹೇಳುವಾಗ ಹಿಜ್ಕೀಯನು ಬಾಗಿಲಿನ ಕಡೆಗೆ, ಕಿಟಕಿಯ ಕಡೆಗೆ ಮೊರೆಯನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡ್ತಾನೆ. ಗೊತ್ತಿಲ್ಲ, ದೇವರೇ, ನಾನು ಇದುವರೆಗೆ ನಿನಗೆ ನಂಬಿಗಸ್ತನಾಗಿ ನಿನ್ನನ್ನು ನಂಬಿದನ್ನು ನೆನಪು ಮಾಡಿಕೊ ಎಂಬುದಾಗಿ ಹೇಳುವಾಗ ಅವನ ಚಿಕ್ಕ ಪ್ರಾರ್ಥನೆ ಪ್ರವಾದಿ ಅರಮನೆಯ ಬಾಗಿಲನ್ನು ಬಿಟ್ಟು ಹೊರಗೆ ಹೋಗಲಿಲ್ಲ. ದೇವರು ಪ್ರವಾದಿ ಹೇಳ್ತಾರೆ, ಹೋಗು ಅವನಿಗೆ ಹೇಳು, ನೀನು ಬದುಕುತ್ತಿ ಎಂಬುದಾಗಿ. ಪ್ರಿಯರೇ, ದೇವರಿಗೆ ನೀನು ದೇವರಲ್ಲಿ ನಂಬಿಕೆ ಇಟ್ಟು ಏನೇ ಬೇಡುವುದಾದರೆ ದೇವರು ನಿಶ್ಚಯವಾಗಿ ಅದನ್ನು ಕೊಡುವವನಾಗಿದ್ದಾರೆ. ಹೌದಾ? ಪ್ರೈಸ್ ಯೇಸು ಸ್ವಾಮಿ ಹೇಳಿದ್ದೇನೆ ಅಂತ ಹೇಳಿದ್ರೆ, ಅವರು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದನ್ನು ನಾನು ಕೊಡ್ತೇನೆ ಎಂಬುದಾಗಿ. ಇವತ್ತು ನಂಬುವ ದೇವರು ದೊಡ್ಡ ಕಾರ್ಯ ನಿಮ್ಮ ಜೀವಿತದಲ್ಲಿ ಅದನ್ನು ಮಾಡುವವನಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರು ಇಲ್ವಾ? ಎಷ್ಟು ಜನ ನಂಬ್ತೀರಿ? ಇವತ್ತು ಆ ದೇವರು ನಮ್ಮ ಸಂಗಡ ಇದ್ದಾನೆ. ಪ್ರಿಯರೇ, ಆತ ನಮ್ಮ ಸಂಗಡ ಇದ್ದಾನೆ. ಆತನ ತಡೆಯನ್ನು ಹೊಡೆಯುವ ದೇವರಾಗಿದ್ದಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿ ಕಾಣುವುದಾದರೆ ನನ್ನ ದೇವರು ತಡೆಯನ್ನು ಹೊಡೆಯುತ್ತಾನೆ, ನನ್ನ ದೇವರು ತಡೆಯನ್ನು ಹೊಡೆಯುತ್ತಾನೆ. ನೀವು ಕಾಣುವ ಪರಿಸ್ಥಿತಿಗಳು ಬದಲಾಗ್ತದೆ. ಇವತ್ತು ನೀವು ಕಾಣುವ ವಿಷಯ ಯಾವುದೇ ಆಗಿರಲಿ, ಯಾವುದೇ ಇರಲಿ, ಅದು ಪ್ರಮೋಷನ್ ಆಗಿರಬಹುದು, ಅಥವಾ ನಿಮಗೊಂದು ಬಡ್ತಿಯ ವಿಷಯವಾಗಿರಬಹುದು, ಅಥವಾ ರ್ಯಾಂಕ್ ಆಗಿರಬಹುದು. ದೇವರು ಅದರಲ್ಲಿ ಕೊಡ್ಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ರೋಗದ ಮೇಲೆ ಜಯವನ್ನು ದೇವರು ಕೊಡುತ್ತಾನೆ, ರೋಗದ ಮೇಲೆ ಜಯವನ್ನು ಕೊಡುತ್ತಾನೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನೀನು ಒಳ್ಳೆಯವನಾಗಿರುವುದಕ್ಕೆ ನಿನಗೆ ಸ್ತೋತ್ರಪ್ಪ.
ಜ್ಞಾನಕ್ಕೆ, ಇವರ ಕೆಲಸಕ್ಕೆ, ಇವರ ಸೇವೆಗೆ, ದೇವರೇ ಕುಟುಂಬ ಜೀವಿತಕ್ಕೆ, ಮಕ್ಕಳಿಗೆ ವಿರುದ್ಧವಾಗಿ ಯಾವುದೇ ತಡೆ ಇರುವುದಾದ್ರೆ ಬಾಳ್ಪೆರಚಿ ನೀನು ತಡೆಯನ್ನು ಹೊಡೆಯುವ ದೇವರಾಗಿರುವುದಕ್ಕೆ ಸ್ತೋತ್ರ. ದೇವರೇ, ನಾನು ನಂಬ್ತೇನೆ ಪರಿಸ್ಥಿತಿಗಳು ವ್ಯತ್ಯಾಸಕ್ಕೆ ಹೋಗಲಿ. ದೇವರೇ, ನಿನ್ನ ಮಕ್ಕಳೇ ಯೆಹೋವನು ತಾನೇ ಕಟ್ಟಿಲು ಹೊಡೆದ ಪ್ರಪಾಯಿಯಾಗಲಿ ಆತನು ಚಲಿಸಿ ಶತ್ರುಗಳ ನಾಶ ಮಾಡಿದೆ ಅಂತ ಇವತ್ತು ನಿನ್ನ ಶತ್ರುಗಳನ್ನು ನೋಡಿದ್ದಕ್ಕೆ ನಿನಗೆ ಸ್ತೋತ್ರಪ್ಪ. ದೊಡ್ಡ ಜಯ ನಿನ್ನ ಮಕ್ಕಳಿಗೆ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. I decree and declare in the mighty name of Jesus. ಇವರು ಸೋಲುವುದಿಲ್ಲ, ಇವರು ಜಯದಿಂದ ಜಯಕ್ಕೆ ನಡೆಸುವುದಕ್ಕೆ ಸ್ತೋತ್ರಪ್ಪ. ದಾವೀದನಿಗೆ ಜಯವನ್ನು ಕೊಟ್ಟ ದೇವರೇ, ನಿನ್ನ ಮಕ್ಕಳಿಗೆ ಜಯವನ್ನು ಕೊಡುವುದಕ್ಕೆ ಸ್ತೋತ್ರ. ದೇವರೇ, ನಿನ್ನನ್ನೇ ನಂಬಿ ನಮ್ಮ ಮನಸ್ಸು ಶಾಂತವಾಗಿರುವುದಕ್ಕೆ ಸ್ತೋತ್ರ. ಎಲ್ಲವ ನಿಮ್ಮ ಕರೆಗೆ ರೂಪಿಸಿ ಪ್ರಾರ್ಥನೆ ಕೇಳಿದಕ್ಕೆ ನಿನಗೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುವುದೇನೆ ತಂದೆ. ಆಮೇಲೆ ಹಲ್ಲೆಲೂಯದೊಂದಿಗೆ ಅತ್ಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದು.